ಇವತ್ತಿನ ವಿಶೇಷ ಉಪನ್ಯಾಸ ಮಾಲಿಕೆಯಲ್ಲಿ ಶ್ರೀಯುತ ಡಾಕ್ಟರ್ ಮಂಜುನಾಥ್ ಅವರು ಈಗ ನಮ್ಮನ್ನು ಉದ್ದೇಶಿಸಿ ಆಯುರ್ವೇದ ಮತ್ತು ಅಧ್ಯಾತ್ಮ ಅನ್ನುವ ವಿಷಯದ ಕುರಿತಾಗಿ ಸ್ವತಃ ಜಿಗಣಿಯಲ್ಲಿರುವಂತಹ ಆಯುರ್ವೇದಕ್ಕೆ ಸಂಬಂಧಪಟ್ಟ ವ್ಯಾಸ ಸಂಸ್ಥೆಯಲ್ಲಿ ಅವರು ಮುಖ್ಯವಾಗಿ ಯೋಗ ಶಿಕ್ಷಕರಾಗಿ ಮತ್ತು ಬೋಧಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈಗ ಅವರು ಈ ಚಿಂತನೆಯನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತೇನೆ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಶ್ರೀಮದ್ ಹನುಮದ್ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದ ವ್ಯಾಸಾತ್ಮಕ ಶ್ರೀ ಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ. ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನ ಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನ. ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹಿ ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂಚಂ ನಮಾಮ್ಯಹಂ. ಯಸ್ಮಾತ್ ಬ್ರಹ್ಮೇಂದ್ರರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಪದವಾಕ್ಯ ಪ್ರಮಾಣಜ್ಞಂ ಮಧ್ವರಾತಂ ತಪೋನಿಧಿಂ ಗೋವಿಂದ ಪಂಡಿತಂ ವಂದೇ ಗೋವಿಂದ ಪದತಲ್ಲಜಂ. ನಾನಾಶಾಸ್ತ್ರಾಂದು ಸಂದರ್ಶಂ ವೇದಾಂತಾಬ್ಧಿ ಪ್ರದೇಶಿಕಂ ನಾರಾಯಣಸುತಂ ವಂದೇ ಗೋವಿಂದ ಗುರುಮಾದರಾತ್. ಧನ್ಯಾವಯಂ ಗೋವಿದೋ ವಾಕ್ಯಕುಂಭಾತ್ ಶಾಸ್ತ್ರಾಮೃತಂ ವೇದವಾರ್ಧೇ ಪ್ರಗೃಹ್ಯ ಪಾನೋತ್ಸವಾಸ್ತಸ್ಯ ಪಂಥಾನಮಾಪ್ತಾಃ ಶ್ರದ್ಧಾಪುಷ್ಪಂ ಪ್ರಾರ್ಪಯಾಮೋತ್ರ ಭಕ್ತ್ಯ. ಶ್ರೀ ಗುರುಭ್ಯೋ ನಮಃ. ಈ ಒಂದು ಕೃಷ್ಣನ ಸನ್ನಿಧಾನದಲ್ಲಿ ಆಯುರ್ವೇದ ಮತ್ತು ಅಧ್ಯಾತ್ಮ ಇವೆರಡರ ನಡುವೆ ಏನು ನಂಟು, ಆಯುರ್ವೇದ ಮತ್ತು ಅಧ್ಯಾತ್ಮದ ಬಗ್ಗೆ ನಾನು ಕಲಿತ ಆಯುರ್ವೇದ 35 ವರ್ಷದಿಂದ ಅಭ್ಯಾಸ ಮಾಡಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಿದ್ದೇನೆ. ಇದಕ್ಕೆ ಮತ್ತು ಅಧ್ಯಾತ್ಮಕ್ಕೆ ಯಾವ ಸಂಬಂಧ ಅನ್ನೋ ವಿಷಯದ ಬಗ್ಗೆ ನನಗೆ ಎರಡು ಮಾತಾಡಲು ಇವತ್ತು ಅವಕಾಶ ಮಾಡಿಕೊಟ್ಟಿರುವ ಶ್ರೀಗಳಿಗರಿಗೂ ಈ ಕೃಷ್ಣನ ಸನ್ನಿಧಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೂ ಅನಂತವಾಗಿ ನಾವು ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಷಯದ ಬಗ್ಗೆ ಎರಡು ಮಾತನ್ನು ಹೇಳ್ತೀನಿ. ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾಋಗ್ಭಯ ಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ. ಇದು ನಮ್ಮ ಆಯುರ್ವೇದ ಕಲೀಲಿಕ್ಕೆ ಮೊದಲ ಹೆಜ್ಜೆ ಇಡುವಾಗ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಆಯುರ್ವೇದದ ಮಹಾವಿದ್ಯಾಲಯದಲ್ಲಿ ಇದನ್ನು ಹೇಳಿಕೊಡ್ತಿರ್ತಕ್ಕಂಥ ಶ್ಲೋಕ ಇದು. ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈ ವಂದಿತ ಪಾದಪದ್ಮಂ ಲೋಕೆ ಜರಾ ಋಗ್ಭಯ ಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ. ನಮ್ಮ ಪುರಾಣಗಳ ಪ್ರಕಾರ ಆಯುರ್ವೇದ ಈಗ ನಾವು ಕಲಿತಿರೋದು ಅದರ ಒಂದು ನಿಟ್ಟು ಬೇರೆಯಾಗಿದೆ. ಆದರೆ ಈ ಆಯುರ್ವೇದದ ಒಂದು ಮಹತ್ವ, ಆಯುರ್ವೇದ ಬೇರೆ ಅಲ್ಲ, ಅಧ್ಯಾತ್ಮ ಬೇರೆ ಅಲ್ವೇ ಅಲ್ಲ. ಇಟ್ ಈಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಸ್ಪಿರಿಚುಯಾಲಿಟಿ. ಆಯುರ್ವೇದ ಎಂಬುದು ಋಗ್ವೇದದ ಉಪವೇದ ಅಥವಾ ಅಥರ್ವವೇದದ ಉಪವೇದ ಅಂತಲೇ ಅದನ್ನು ನಾವು ಗ್ರಹಣ ಮಾಡೋದು. ಆಯುರ್ವೇದ ಎಂಬುದು ಅಧ್ಯಾತ್ಮಕ್ಕೆ, ಅದನ್ನು ಆಯುರ್ವೇದದಲ್ಲಿ ಹೇಳೋದೇ ನಮಗೆ ಪ್ರತಿನಿತ್ಯ ನಾವು ಬದುಕಬೇಕಾದರೆ ಯಾತಕ್ಕೆ ಬದುಕಬೇಕು ಅಂತ ಅಲ್ಲಿಂದ ಶುರು ಮಾಡ್ತಾನೆ. ಮನುಷ್ಯ ಜನ್ಮ ಯಾತಕ್ಕೆ ಬಂದಿದ್ದು, ಧರ್ಮಾರ್ಥ ಕಾಮ ಮೋಕ್ಷಾಣಾಂ ಆರೋಗ್ಯಂ ಮೂಲಮುತ್ತಮಂ ಅಂತ ಇದು ಚರಕ ಆಚಾರ್ಯರ ವಾಕ್ಯ. ಇದು ಅಂದರೆ ನಾವು ಚತುರ್ವಿಧ ಫಲಪುರುಷಾರ್ಥ ಸಿದ್ಧಾರ್ಥಂ ಅಂತ ನಾವು ಏನೇ ಕೆಲಸ ಮಾಡ್ತೀವಿ, ನಾವು 4 ಪುರುಷಾರ್ಥಗಳು ಏನು ಹೇಳ್ತೀವಿ ನಾವು, ಚತುರ್ವಿಧ ಪುರುಷಾರ್ಥಂ. ಈ 4 ಪುರುಷಾರ್ಥಗಳನ್ನು ನಾವು ಸಾಧಿಸಬೇಕಾದರೆ ನಮಗೆ ಆರೋಗ್ಯ ಅನ್ನೋದು ಬಹಳ ಮುಖ್ಯ. ಆರೋಗ್ಯ ಇಲ್ಲದೆ ಭಗವಂತ ನಮಗೆ 100 ವರ್ಷ ಆಯುಸ್ಕೊಟ್ರೂ 50 ವರ್ಷ ಆಸ್ಪತ್ರೆಯಲ್ಲಿದ್ದರೆ ಏನು ಪ್ರಯೋಜನ ನಾವು? ಆದ್ದರಿಂದ ಭಗವಂತನಲ್ಲಿ ನಾವು ಕೇಳಬೇಕಾದ್ದು ಆರೋಗ್ಯ. ಆರೋಗ್ಯ ಬೇಕು ಅಂದರೆ ಆಯುರ್ವೇದ ಗೊತ್ತಿರಬೇಕು ಅಂತ.
ನೋಡಿ, ಇದು ನಮ್ಮ ಪೂರ್ವಾಚಾರ್ಯರು ಎಲ್ಲರೂ ಸಹ ಆಯುರ್ವೇದದ ಆಚಾರ್ಯರು, ಚರಕ, ಸುಶ್ರುತ ಅಥವಾ ವಾಗ್ಭಟ ಯಾರೇ ಆದರೂ ಸಹ ಅದರ ಮೂಲ ಉದ್ದೇಶ, ನಮ್ಮ ಜೀವನದ ಮೂಲ ಉದ್ದೇಶವನ್ನು ಅವರು ತಿಳಿಸ್ಕೊಡ್ತಾರೆ. ಈ ಅಧ್ಯಾತ್ಮ ಅನ್ನೋದು ಆಯುರ್ವೇದದಲ್ಲಿ ಸಮ್ಮಿಳಿತವಾಗಿದೆ. ಆದರೆ ಆಯುರ್ವೇದ ಕಲಿಯುವ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರಾಧ್ಯಾಪಕರು ಇದನ್ನು ಮೊದಲು ತಿಳಿಸ್ತಾರೆ ಮುಂಚೆ. ಆದರೆ ಇದು ಆಯುರ್ವೇದ ಇತಿಹಾಸ ಅನ್ನೋ ಒಂದು ಸಬ್ಜೆಕ್ಟಲ್ಲಿ ಹೇಳ್ತಾರೆ ಇದನ್ನು. ಆದರೆ ಅದನ್ನು ಪರೀಕ್ಷೆ ಮುಗಿತಿದ್ದಂಗೆ ಅದನ್ನು ಸ್ಟೂಡೆಂಟ್ಸು ಮರೆತು ಬಿಡ್ತಾರೆ. ಅದನ್ನು ಜೀವನದಲ್ಲಿ ಅಳವಡಿಸೋದೇ ಬಹಳ ಕಷ್ಟ. ಅಳವಡಿಸ್ಕೊಳ್ಳೋದು ಇಲ್ಲ. ಎಲ್ಲ ತಮ್ಮ ತಮ್ಮ ವಿಷಯದಲ್ಲಿ, ಅಂದರೆ ವ್ಯಾವಹಾರಿಕವಾಗಿ ಅದನ್ನು ತೊಗೊಂಡೋಗಿ ಅದರ ಮೂಲ ಉದ್ದೇಶವನ್ನೇ ಮರೆಯುತ್ತಾ ಇರತಕ್ಕಂಥ ಒಂದು ಪ್ರತೀತಿ ಈಗ ನಡೀತಾ ಇದೆ ಎಲ್ಲ ಆಯುರ್ವೇದ ಕಾಲೇಜಲ್ಲೂ. ಆದರೆ ನಾವು ಅದರ ಮೂಲ ಉದ್ದೇಶವನ್ನು ತಿಳಿಬೇಕಾದರೆ ಆಯುರ್ವೇದದ ಮೊದಲ ಶ್ಲೋಕವಾದ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ ವಂದಿತ ಪಾದಪದ್ಮಂ ಅಂತ. ಈ ಧನ್ವಂತರಿ ಬೇರೆಯಲ್ಲ, ನಮ್ಮ ವಿಷ್ಣುವಿನ ಅವತಾರ ಬೇರೆಯಲ್ಲ. ವಿಷ್ಣುವೇ ಧನ್ವಂತರಿಯಾಗಿ ಬಂದಿರತಕ್ಕಂಥದ್ದು. ನಮಾಮಿ ಧನ್ವಂತರಿಂ ಆದಿದೇವಂ ಅಂತಲೇ ಹೇಳ್ಕೊಡೋದಲ್ಲಿ. ಸುರಾಸುರೈರ್ ವಂದಿತ, ಸುರರು ಅಸುರರು ಎಲ್ಲರೂ ಸಹ ಅವನಿಗೆ ನಮಸ್ಕಾರ ಮಾಡಬೇಕು. ಪಾದಪದ್ಮಂ, ಅಂಥ ಪಾದ ಅದು. ಲೋಕೆ ಜರಾ ಋಗ್ಭಯ ಮೃತ್ಯುನಾಶಂ, ಮನುಷ್ಯನೊಬ್ಬನ ರೋಗ ಅಲ್ಲ, ಇಡೀ ಸಕಲ ಜೀವರಾಶಿಗಳ ರೋಗಗಳನ್ನು ನಾಶ ಮಾಡುವ ಆ ಶಕ್ತಿ ಆ ಧನ್ವಂತರಿ ಅಂತ. ಲೋಕೆ ಜರಾ ಋಗ್ಭಯ ಮೃತ್ಯುನಾಶಂ ದಾತಾರಂ ಈಶಂ ವಿವಿಧ ಔಷಧೀನಾಂ, ಎಷ್ಟು ಔಷಧಿಗಳನ್ನು ಕೊಟ್ಟಿರ್ತಕ್ಕಂಥ ಆ ಭಗವಂತ ಧನ್ವಂತರಿ. ಇದಕ್ಕೆ ಬಹಳ ಅದ್ಭುತವಾದ ಒಂದು ಕ್ಲಾಸಿಕಲ್, ಅಂದರೆ ಶಾಸ್ತ್ರೋಕ್ತವಾದ ಧನ್ವಂತರಿಯ ಶ್ಲೋಕ ಒಂದಿದೆ. ಶಂಖಂ ಚಕ್ರಮುಪರಿ ಅಧಶ್ಚಕರಯೋ ದಿವ್ಯೌಷಧಂ ದಕ್ಷಿಣೇ ವಾಮೇನಾನ್ಯಕರೇಣ ಸಂಭೃತ ಸದಾ ಕುಂಭಂ ಜಲೂಕಾಮಪಿ ಬಿಭ್ರಾರಣ ಕರುಣಾರ್ಣವ ಸುಖಕರ ಸರ್ವಾಮಯಧ್ವಂಸಕಃ ಕ್ಷಿಪ್ರನ್ನೋ ದುರಿತಂ ಛಿನತ್ತು ಭಗವಾನ್ ಧನ್ವಂತರಿ ಪಾತು ಮಾಂ. ಇದು ಬಹಳ ಅದ್ಭುತವಾದ ಶ್ಲೋಕ. ಇದು ಆಯುರ್ವೇದ ಕಲಿತ ಎಷ್ಟೋ ಮಂದಿಗೆ ಈ ಶ್ಲೋಕ ಗೊತ್ತಿರೋದಿಲ್ಲ. ಪ್ರಾಧ್ಯಾಪಕರಿಗೂ ಕೆಲವರಿಗೂ ಗೊತ್ತಿರೋದಿಲ್ಲ ಇದು ಶ್ಲೋಕ. ಇದು ಶಾಸ್ತ್ರೋಕ್ತ ಶ್ಲೋಕ. ಇದು ಶಂಖಂ ಚಕ್ರಂ ಉಪರಿ ಅಧಶ್ಚಕರಯೋ ದಿವ್ಯೌಷಧಂ ದಕ್ಷಿಣೆ ವಾಮೇನ ಅನ್ಯಕರೇಣ ಸಂಭೃತ ಸದಾ ಕುಂಭಂ ಜಲೂಕಾಮಪಿ. 4 ಚತುರ್ಭುಜ ಧನ್ವಂತರಿ ಇದು. ಈ 4 ಭುಜಗಳಲ್ಲಿ ಶಂಖ ಚಕ್ರ, ಶಂಖ ಚಕ್ರಂ ಉಪರಿ ಅಧಶ್ಚಕರಯೋ ದಿವ್ಯೌಷಧಂ ದಕ್ಷಿಣೆ ವಾಮೇನಾನ್ಯಕರೇಣ ಸಂಭೃತ ಸದಾ ಕುಂಭ ಜಲೂಕ. ನೋಡಿ, ಕುಂಭ ಅಂದರೆ ಅಮೃತ ಕಲಶ ಎಡಗೈಯಲ್ಲಿ, ಕೆಳಗಿನ 2 ಕೈಯಲ್ಲಿ, ಎಡಗೈಯಲ್ಲಿ ಕಲಶ, ಬಲಗೈಯಲ್ಲಿ ಒಂದು ಅದ್ಭುತವಾದ ಒಂದು ಶಸ್ತ್ರ. ಅದು ನಮ್ಮ ಆಯುರ್ವೇದದಲ್ಲಿ ಅದಕ್ಕೆ ಜಲೂಕ ಅಂತ ಹೇಳ್ತೀವಿ ನಾವು. ಜಲೂಕ ಅಂದರೆ ಲೀಚ್ ಅಂತ, ಜಿಗಣೆ ಅಂತ. ಅದು ಬಂದು ಹಿಡ್ಕೊಂಬಿಟ್ರೆ ನಮ್ಮ ರಕ್ತನೆಲ್ಲ ಹೀರಿಬಿಡುತ್ತದು. ಆದರೆ ಅದನ್ನು ನಾವು ಆಯುರ್ವೇದದಲ್ಲಿ ಕೆಟ್ಟ ದೋಷಪೂರಿತವಾದ ರಕ್ತವನ್ನು ತೆಗೆಯಲು ನಾವು ಅದನ್ನು ಯೂಸ್ ಮಾಡ್ತೀವಿ. ಅದಕ್ಕೆ ಜಲೂಕಾವಚರಣ ಪಂಚಕರ್ಮದಲ್ಲಿ ಅದು ಒಂದು ಸಹ. ಅದನ್ನು ಬಲಗೆಯಲ್ಲಿ ಹಿಡಿದಿರುವ ಧನ್ವಂತರಿ ಅಂತ. ಇದು ಅದ್ಭುತವಾದ ಶ್ಲೋಕ. ಕುಂಭಂ ಜಲೂಕಾಮಪಿ ಬಿಭ್ರಾರಣ ಕರುಣಾರ್ಣವ ಸುಖಕರಃ ಸರ್ವಾಮಯ ಧ್ವಂಸಕಃ. ಎಲ್ಲ ಆಮಯ ಅಂದರೆ ರೋಗಗಳು. ಕ್ಷಿಪ್ರನ್ನೋ ದುರಿತಂ, ಕ್ಷಿಪ್ರವಾಗಿ ಧನ್ವಂತರಿ ನಮ್ಮ ರೋಗ ರುಜಿನಗಳನ್ನು ಕ್ಷಿಪ್ರವಾಗಿ ನಮ್ಮನ್ನು ಆರೋಗ್ಯಕರಿಗೊಳಿಸಲಿ, ರೋಗವನ್ನು ನಾಶ ಮಾಡಲಿ ಅಂತ. ಕ್ಷಿಪ್ರನ್ನೋ ದುರಿತಂ ಛಿನತ್ತು ಭಗವಾನ್, ಹೇ ಧನ್ವಂತರಿ ಪಾತುಮಾಂ ಅಂತ. ಎಂತಹ ಅದ್ಭುತ! ಈ ಒಂದು ಅಧ್ಯಾತ್ಮದ ಒಂದು ಆ್ಯಂಗಲ್ನಿಂದ ನಮ್ಮ ಆಯುರ್ವೇದ ಕಲಿತರೆ ನಿಜವಾಗಿಯೂ ಬರೀ ಅಧ್ಯಾತ್ಮ ಪಿಪಾಸುಗಳಲ್ಲ, ಎಲ್ಲ ವಿದ್ಯಾರ್ಥಿಗಳು ನಿಜವಾಗಿಯೂ ಉದ್ಧಾರ ಆಗ್ತಾರೆ. ಆದರೆ ಆಯುರ್ವೇದವನ್ನು ಈ ಒಂದು ನಿಟ್ಟಿನಿಂದ ನೋಡುವ ದೃಷ್ಟಿ ಬಹಳ ಕಮ್ಮಿ. ಇದಕ್ಕೆ ಅಧ್ಯಾತ್ಮ ಅನ್ನೋದು ನೋಡಿ, ಮಾಡರ್ನ್ ಮೆಡಿಸಿನ್ ಇದೆಯಲ್ಲ, ಆಯುರ್ವೇದವೇ ತಾಯಿ. ಆಯುರ್ವೇದ ಆ ತಾಯಿಯ ಮರಿಗಳು ಈ ಮಾಡರ್ನ್ ಮೆಡಿಸಿನ್ನು, ಇನ್ನೊಂದು ಪತಿ ಹೋಮಿಯೋಪತಿ, ನ್ಯಾಚುರೋಪತಿ, ಆಮೇಲೆ ಇನ್ನೊಂದು ಸಿದ್ಧ, ಇವೆಲ್ಲ ತಾಯಿ ಅನ್ನೋದು, ತಾಯಿ ಮದರ್ ಸೈನ್ಸ್ ಅನ್ನೋದು ಯಾವುದು ಗೊತ್ತಾ? ಆಯುರ್ವೇದ. ಆಯುರ್ವೇದದಿಂದಲೇ ಇವೆಲ್ಲ ಮರಿಗಳು ಹುಟ್ಕೊಂಡಿರೋದು. ಆದರೆ ನೋಡಿ, ಇದು ನಮ್ಮ ಆಯುರ್ವೇದ ಅನಾದಿ. ನೋಡಿ, ಯಾವುದೇ ಒಂದು ವೇದ, ಆಯುರ್ವೇದ ಅನ್ನೋ ಶಬ್ದದಲ್ಲೇ ಇದೆ. ಆಯುರ್ವೇದ ಅಂದರೆ ನಮ್ಮ ತಲೆಗೆ ಬರೋದು ಏನು ಗೊತ್ತಾ? ಚೂರ್ಣ, ಕಷಾಯ, ತೈಲ, ಪಂಚಕರ್ಮ, ಮಸಾಜ್, ಇಷ್ಟೇ. ಆದರೆ ಇದು ಆಯುರ್ವೇದ ಅಲ್ಲ. ಆಯುರ್ವೇದ ಅನ್ನೋ ಶಬ್ದದಲ್ಲಿ ಇದು ಇಲ್ಲವೇ ಇಲ್ಲ. ಇದು ಆಯುಹು ವೇದಯತಿ ಇತಿ ಆಯುರ್ವೇದ ಅಂತ. ಆಯುರ್ವೇದ ಅಂದರೆ ನಮ್ಮ ಆಯು ಅಂದ್ರೇನು? ಜೀವನ. ಆ ಜೀವನದ ಬಗ್ಗೆ ಕಲಿಸಿಕೊಡುವ ಒಂದು ಶಾಸ್ತ್ರ ಆಯುರ್ವೇದ ಅಂತ. ಇದರಲ್ಲಿ ಯಾವುದೂ ಕಷಾಯ ಇಲ್ಲ, ಚೂರ್ಣ ಇಲ್ಲ, ಏನು, ಅದು ಒಂದು ಭಾಗ ಅದು. ಆದರೆ ಅದು ಮುಖ್ಯ ಅಲ್ಲ. ಅಲ್ಲಿ ರೋಗ ಬಂದಾಗ ರೋಗವನ್ನು
ಹೋಗಲಾಡಿಸುವುದು ಅದು ಬೇರೆ, ರೋಗ ಬರದಂತೆ ತಡೆಯುವುದು ಅದು ಮುಖ್ಯ. ನೋಡಿ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂತ ಆಯುರ್ವೇದ ಹೇಳೋದು. ರೋಗ ಬಾರದಂತೆ ತಡೆಗಟ್ಟುವುದು. ಈಗ ನೋಡಿ, WHO ಡಿಕ್ಲೇರ್ ಮಾಡಿದೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಇದನ್ನು 16,000 ವರ್ಷಗಳ ಹಿಂದೆಯೇ ಚರಕಾಚಾರ್ಯರು, ಸುಶ್ರುತಾಚಾರ್ಯರು ಅದನ್ನು ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ದ ಸ್ಟೇಟ್ಮೆಂಟ್ ಈಸ್ ನಾಟ್ WHO's ನ್ಯೂ ಸ್ಟೇಟ್ಮೆಂಟ್. ಇಟ್ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಬೈ ಆಯುರ್ವೇದ ವೆರಿ ಲಾಂಗ್. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಇದೆ ಮೋಟೋ ಆ್ಯಂಡ್ ಏಮ್ ಆಫ್ ಆಯುರ್ವೇದ ಈಸ್ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ. ಯಾರಿಗೆ ಸ್ವಾಸ್ಥ್ಯ ಇದೆಯೋ ಅವರು ತಮ್ಮ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಬೇಕು, ಅದನ್ನು ಇನ್ನೂ ಉನ್ನತಕ್ಕೆ ಕೊಂಡೊಯ್ಯಬೇಕು. ಯಾಕೆ? ಧರ್ಮಾರ್ಥ ಕಾಮ ಮೋಕ್ಷಾಣಂ, ಈ 4 ಪುರುಷಾರ್ಥಗಳನ್ನು ಸಾಧಿಸಲು. ಇದು ಅಧ್ಯಾತ್ಮ ಅಲ್ವೇ? ಇದೇ ಆಯುರ್ವೇದ ಹೇಳೋದು. ಇದು ಆಯುರ್ವೇದ ಅಂದರೆ ನಮಗೆ ಗೊತ್ತಿರೋದು ಈಗಷ್ಟೇ, ಕಷಾಯ, ಚೂರ್ಣ, ತೈಲ, ಮಸಾಜ್, ಇಷ್ಟೇ. ಆಯುರ್ವೇದಿಕ್ ಮಸಾಜ್ ಡನ್ ಹಿಯರ್ ಅಂತ ಬೋರ್ಡ್ ಬೇರೆ ಹಾಕ್ಬಿಡ್ತಾರೆ, ಅಷ್ಟೇ ಕೆಲಸ. ಇದು ಅಲ್ವೇ ಅಲ್ಲ ಆಯುರ್ವೇದ ಅಂತಂದರೆ. ಆಯುರ್ವೇದ ಅಂದರೆ ಆಯುಹು ವೇದಯತಿ. ಆಯು ಅಂದ್ರೇನು? ಜೀವನ, ಲೈಫ್. ನೆಕ್ಸ್ಟ್ ಮುಂದೆ ಪ್ರಶ್ನೆ ಬರುತ್ತೆ, ವಾಟ್ ಈಸ್ ಆಯು ಅಂತ. ಕಥಂ ವೇದಯತಿ, ಆಯು ಕಥಂ ವೇದಯತಿ ಅಂತ. ನೋಡಿ, ಆಯು ಅಂದರೆ ಈಯತೆ ಇತಿ ಆಯುಹು. ನೋಡಿ, ಇದು ನಮ್ಮ ಎಟಿಮಾಲಜಿ ಹೇಳ್ತಕ್ಕಂಥದ್ದು ನಿರ್ವಚನ. ಯಾವುದು ನಿಂತ ನೀರಾಗಿರದೆ ಪ್ರತಿ ಕ್ಷಣವೂ ಮುಂದುವರಿಯುತ್ತೋ ಅದು ಆಯು ಅಂತ, ಆಯುಸ್ಸು. ಹಾಗಾದರೆ ನಮ್ಮ ಶರೀರ ನೋಡಿ, ಈ ಶರೀರದಲ್ಲಿ ಯಾವುದೇ ಶರೀರದಲ್ಲಿ ಬಂದರೂ ಸಹ ಶರೀರ ಅನ್ನೋ ಶಬ್ದವೇ ಶೀರ್ಯತೆ ಇತಿ ಶರೀರಂ ಅಂತ ಇದೆಲ್ಲ ಕಲಿತಾರೆ ಆಯುರ್ವೇದದವರು. ಆದರೆ ಮುಂದೆ ಅದನ್ನು ಅಳವಡಿಸ್ಕೊಳ್ಳೋದೂ ಇಲ್ಲ. ಯಾವ ಕಾಲಕ್ಕೂ ಅದು ಡಿಸಿಂಟಿಗ್ರೇಟ್ ಆಗ್ತಾನೇ ಇರುತ್ತೋ, ಡಿಜನರೇಟ್ ಆಗ್ತಾನೇ ಇರುತ್ತೋ ಅದೇ ನಿಜವಾದ ಶರೀರ. ಅದಕ್ಕೆ ಶೀರ್ಯತೆ ಶರೀರಂ ಅಂತ ಹೇಳಿ. ಈ ಶರೀರ ಆಗಬೇಕಾದ್ರೆ ನೋಡಿ, ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಇದೆಲ್ಲ ಏನೂ ಹೇಳ್ಕೊಡೋದಿಲ್ಲ. ದ ಕಾಂಪೊನೆಂಟ್ಸ್ ಆಫ್ ಆಯು ಅಂದರೆ ಆಯುರ್ವೇದ ಅಂದರೆ ಆಯು ಅಂದರೆ ಏನು ಅಂದರೆ 4 ವಿಧವಾದ ಕಾಂಪೊನೆಂಟ್ಸ್, ವೆರಿ ಇಂಪಾರ್ಟೆಂಟ್, ಇನ್ನೆವಿಟಬಲ್. ಶರೀರ, ಇಂದ್ರಿಯ, ಸತ್ವ, ಆತ್ಮ. ಇದು ಅಷ್ಟೇ, ಮೊದಲನೇ ವರ್ಷದಲ್ಲೇ ಆಯುರ್ವೇದದವ್ರಿಗೆ ಹೇಳ್ಕೊಡ್ತಾರೆ. ಶರೀರೇಂದ್ರಿಯ ಸತ್ವಾತ್ಮ ಸಂಯೋಗಧಾರಿ ಜೀವಿತಂ ನಿತ್ಯಗಶ್ಚಾನುಬಂಧಶ್ಚ ಪರ್ಯಾಯೈ ಆಯುರುಚ್ಯತೆ ಅಂತ. ಉರು ಹೊಡೆದಿದ್ದು, ಎಕ್ಸಾಮಲ್ಲಿ ಬರೆದಿದ್ದು, ಪಾಸ್ ಆಗಿದ್ದೊಂದೇ ಬಂದಿದ್ದು, ಕೊನೆಗೆಲ್ಲ ಮರೆತು ಬಿಟ್ಟಿರ್ತಾರೆ ಅದನ್ನು. ಆದರೆ ಇದು 4 ಇಂಪಾರ್ಟೆಂಟು. ಪ್ರತಿಯೊಂದು ಜೀವಿಗೂ ಸಹ ಈ 4 ಬೇಕೇ ಬೇಕು. ಶರೀರ ಬೇಕಾ, ಇಂದ್ರಿಯಗಳು ಬೇಕಾ, ಸತ್ವ ಅಂದರೆ ಮನಸ್ಸು ಬೇಕಾ, ಮತ್ತು ಆತ್ಮ. ಇದು 4 ಇಲ್ಲದೆ ನಿಮಗೆ ಜೀವನ, ಆಯು ಅನ್ನೋದು ಇಲ್ಲವೇ ಇಲ್ಲ ಅಂತ. ಇದು ಅದ್ಭುತವಾದ ಆಯುರ್ವೇದದ ವಿವರಣೆ ಆತ್ಮದು. ನೋಡಿ, ಅಲ್ಲಿ ಆತ್ಮ ಬಂದ ಮೇಲೆ ಅಧ್ಯಾತ್ಮ ಬರಲೇಬೇಕೋ? ಇದು ಅದ್ಭುತವಾದ ವಿವರಣೆ ಇದು. ಆದ್ದರಿಂದ ಇದೆಲ್ಲ ನಿಮಗೆ ಅಲೋಪತಿ, MBBS ಅಲ್ಲಿ ಯಾರು ಹೇಳ್ಕೊಡೋರು ಗತಿ ಇಲ್ಲ ನಿಮಗೆ. ಲೈಫ್ ಅಂದ್ರೇನು? ಅವರು ಬರೀ ಫಿಸಿಕಲ್ ಲೆವೆಲಲ್ಲಿ ಮಾತ್ರ ನೋಡ್ತಾರೆ ಲೈಫು, ಫಿಸಿಕಲ್ ಬಾಡಿ ಅಷ್ಟೇ. ಈ ದೇಹಕ್ಕೆ ಕಾರಣವಾದ ಈ 4 ತತ್ವಗಳನ್ನು ಅವರು ಏನೂ ಅಧ್ಯಯನ ಮಾಡೋದಿಲ್ಲ. ದಿಸ್ ಫಿಸಿಕಲ್ ಬಾಡಿ ಈಸ್ ಜಸ್ಟ್ ಫಿಸಿಕಲ್ ಅಷ್ಟೇ ಅವರ ಉದ್ದೇಶ. ಆದರೆ ಅದಕ್ಕೆ ಇರತಕ್ಕಂಥ ಕಾರಣೀಭೂತವಾದ ಇಂದ್ರಿಯ, ಮನಸ್ಸು, ಆತ್ಮ, ಇದು ಯಾವುದರ ಬಗ್ಗೆಯೂ MBBS ಅಲ್ಲಿ ಸಿಲೆಬಸ್ಸಲ್ಲಿ ಇಲ್ಲವೇ ಇಲ್ಲ. ಆಯುರ್ವೇದದಲ್ಲಿದೆ, ಆದರೆ ಕಲಿತು ಮರೀತಾರೆ. ಎಷ್ಟೋ ಸತಿ ಆಯುರ್ವೇದದವರು ಆಯುರ್ವೇದ ಕಲಿತು ಅಲೋಪತಿನೇ ಪ್ರಾಕ್ಟೀಸ್ ಮಾಡೋದು ಈ ಸ್ಥಿತಿ ಬಂದು ಕೂತಿದೆ. ಯಾಕೆ ಅಂತಂದರೆ ಆಯುರ್ವೇದದಲ್ಲಿ ಇರ್ತಕ್ಕಂಥ ಅಧ್ಯಾತ್ಮವನ್ನು ನಾವು ಹೇಳಿಕೊಡದೆ, ಅದಕ್ಕೆ ಕಾನ್ಫಿಡೆನ್ಸ್ ಕೊಡದೆ ವಿದ್ಯಾರ್ಥಿಗಳಿಗೆ ನಾವೇ ಹಾಳು ಮಾಡ್ತಿರೋದು. ಆದ್ದರಿಂದ ಆಯುರ್ವೇದದಲ್ಲಿ ಅಧ್ಯಾತ್ಮ ಅನ್ನೋದು ಸಮ್ಮಿಳಿತವಾಗಿಯೇ ಇದೆ. ಇದಕ್ಕೆ ಪೂರಕವಾದ ವಿಷಯವಾಗಿ ನಾನು ಬಹಳ ಚರಕ ಸಂಹಿತೆಯಲ್ಲಿ ಒಂದು ಅದ್ಭುತವಾದ ವಾಕ್ಯ ಇದೆ. ಯಾಕೆ ಅಂತಂದ್ರೆ ನಾನು ಹೇಳೋದು, ಇದನ್ನೆಲ್ಲ ಓದ್ತಾರೆ ಆದರೆ ಮರೆಯೋದು ಬಹಳ. ನೋಡಿ, ಚಿಕಿತ್ಸೆ ಮಾಡಬೇಕಾದ್ರೆ ಚರಕ ಸಂಹಿತೆಯಲ್ಲಿ 106 ಶ್ಲೋಕಗಳಿದೆ. ಒಂದು ಜ್ವರದ ಚಿಕಿತ್ಸೆ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಚರಕಾಚಾರ್ಯರು 106 ಶ್ಲೋಕಗಳಿಂದ ನಮಗೆ ಹೇಳ್ತಾರೆ. ಚೂರ್ಣ, ಕಷಾಯ, ಪಂಚಕರ್ಮ, ಇನ್ನೊಂದು ಮತ್ತೊಂದು ಎಲ್ಲ ಹೇಳ್ತಾರೆ. ಎಲ್ಲ ಹೇಳಾದ ಮೇಲೆ ಕೊನೆಗೆ ಅವರು ಎಲ್ಲಿಗೆ ಬರ್ತಾರೆ ಗೊತ್ತಾ? ಇದು ಯಾವುದರಿಂದಾರೋ ಗುಣ ಆಗಲಿಲ್ಲ ಅಂದರೆ ಏನು ಮಾಡಿ ಗೊತ್ತಾ ನೀವು ಅಂತ ಅವರೇ ಹೇಳ್ತಾರೆ. ವಿಷ್ಣುಂ ಸಹಸ್ರಮೂರ್ಧಾನಂ ಚರಾಚರಪತಿಂ ವಿಭುಂ ಸ್ತುವನ್ನಾಮ ಸಹಸ್ರೇಣ ಜ್ವರಾನ್ ಸರ್ವಾನ್ ವ್ಯಪೋಹತಿ ಅಂತ. ಇದಕ್ಕಿಂತ ಬೇರೆ ಅಧ್ಯಾತ್ಮ ಬೇಕಾ? ಚರಕಾಚಾರ್ಯರು ಈ ಶ್ಲೋಕವನ್ನು ತಮ್ಮ ಚಿಕಿತ್ಸಾ ಸ್ಥಾನದ 4ನೇ ಅಧ್ಯಾಯದ 365ನೇ ಶ್ಲೋಕ ಇದು. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಅಂತ ಚರಕಾಚಾರ್ಯರು ಹೇಳಬೇಕಾದ್ರೆ ಆಯುರ್ವೇದದಲ್ಲಿ ಅಧ್ಯಾತ್ಮ ಇದೆ ಅಂತ ಬೇರೆ ಹೇಳಬೇಕಾ ನಾನು? ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದರಿಂದ
ಜ್ವರಾನ್ ಸರ್ವಾನ್ ವ್ಯಪೋಹತಿ ಅಂತ. ಬರೀ ಜ್ವರ ಒಂದೇ ಅಲ್ಲ ರೀ, ಫ್ರಮ್ ಫೀವರ್ ಟು ಕ್ಯಾನ್ಸರ್ ಅಂತ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಿದ್ರು. ಅವರ ಅನುಭವ ಬಹಳ. ಅವರ ಜೀವನದಲ್ಲಿ ವಿಷ್ಣು ಸಹಸ್ರನಾಮವನ್ನು ಕೇಳಿ ಅವರ ಶಿಷ್ಯಂದರು ಅವರಿಗೆ ಎಷ್ಟು ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ ಕೇಳಿ. ಕ್ಯಾನ್ಸರ್ಗಳು ಎಷ್ಟು ಗುಣ ಆಗಿದೆ. ಈಗ ಅದರ ಮೇಲೆ ಪೇಪರ್ಸ್ ಎಲ್ಲ ಪ್ರೆಸೆಂಟ್ ಮಾಡ್ತಿದ್ದಾರೆ, ರಿಸರ್ಚ್ ಪೇಪರ್ಸ್, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದರಿಂದ. ಇದನ್ನು ನಾವು ಈಗ ರಿಸರ್ಚ್ ಮಾಡ್ತಾಯಿದ್ದೀವಿ. ಚರಕಾಚಾರ್ಯರು ಆಗಲೇ ತಿಳಿಸಿದ್ದಾರೆ, ವಿಷ್ಣು ಸಹಸ್ರಮೂರ್ಧಾನಂ ಚರಾಚರಪತಿಂ ಪ್ರಭುಂ ಸ್ತುವನ್ ನಾಮ ಸಹಸ್ರೇಣ ಜ್ವರಾನ್ ಸರ್ವಾನ್ ವ್ಯಪಹತಿ ಅಂತ. ನೋಡಿ, ಸರ್ವಾನ್ ಅಂದ್ಬಿಟ್ರು, ಜ್ವರಾನ್ ಸರ್ವಾನ್ ಅಂದ್ಬಿಟ್ರು. ಜ್ವರ ಒಂದೇ ಅಲ್ಲಪ್ಪ, ಫ್ರಮ್ ಫೀವರ್ ಟು ಕ್ಯಾನ್ಸರ್ ಅಂತ. ಎಷ್ಟೋ ಕ್ಯಾನ್ಸರ್ ಬಂದ ಮಂದಿ ಫೇತ್ ಬೇಕು ಅದಕ್ಕೆ. ನೋಡಿ, ಎಲ್ಲದಕ್ಕೂ ಅಷ್ಟೇ ವಿಶ್ವಾಸ ಮುಖ್ಯ. ರಕ್ಷತೀತ್ಯೇವ ವಿಶ್ವಾಸ ಅನ್ನೋದು ಇರಬೇಕು ನಮಗೆ. ಭಗವಂತನಲ್ಲಿ ವಿಶ್ವಾಸ ಇಲ್ಲ ಅಂತಂದರೆ ನಾವು ಏನೇ ಮಾಡಲಿ, ಭಗವಂತನಲ್ಲಿ ಇದೆಯೋ ಬಿಟ್ಟಿದೆಯೋ ಅದು ಬೇರೆ ಪ್ರಶ್ನೆ. ನೀವು ಮಾಡುವ ಕೆಲಸದಲ್ಲಿ ನಿಮಗೆ ವಿಶ್ವಾಸ ಇದೆಯೋ ಅದನ್ನು ಕೇಳಿ ಫಸ್ಟು. ಆರ್ ಯು ಕಾನ್ಫಿಡೆಂಟ್ ಆಫ್ ಯುವರ್ ಓನ್ ಆ್ಯಕ್ಟಿವಿಟಿ? ನಿಮ್ಮ ಆ್ಯಕ್ಷನ್, ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ನಿಮಗೆ ವಿಶ್ವಾಸ ಇರಲಿ ಫಸ್ಟು. ಆದ್ದರಿಂದ ಭಗವಂತನಲ್ಲಿ ವಿಶ್ವಾಸ ಇಟ್ಟಾಗ ಮಾತ್ರ ಇವೆಲ್ಲ ಕೆಲಸ ಆಗೋದಿದು. ವಿಷ್ಣು ಸಹಸ್ರನಾಮ ಓದಿದ್ರೆ ಏನಾಗುತ್ತೆ ನೋಡೋಣ ಅಂತಂದರೆ ಏನೂ ಆಗಲ್ಲ ಅಲ್ಲಿ. ನಿಮಗೆ ಮೊದಲು ನಂಬಿಕೆ, ಸರೆಂಡರ್ ಆಗಬೇಕು ನಾವು ಫಸ್ಟು. ಇದು ಬಹಳ ಮುಖ್ಯ. ಇದನ್ನು ನಾನು ಹೇಳ್ತಿಲ್ಲ, ಈಗ ಸುಮಾರು ಅದಕ್ಕೆ ರಿಸರ್ಚ್ ಪೇಪರ್ಸ್ ಬಂದಾಗಿದೆ ವಿಷ್ಣು ಸಹಸ್ರನಾಮದ ಬಗ್ಗೆ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದರಿಂದ ಎಂಥೆಂಥ ನಮ್ಮ ದೇಹದ ಮೇಲೆ ಪರಿಣಾಮ ಆಗಿ ನಮ್ಮ ಪ್ಯಾಥೋಫಿಸಿಯಾಲಜಿ ಏನೇನು ನಮ್ಮ ರೋಗ ಕಾರಣಕ್ಕೆ ಅದು ಕಾರಣವಾದ ಎಷ್ಟೋ ರೋಗ ರುಜಿನಗಳು ಅದು ಹೇಗೆ ಪ್ಯಾಥಾಲಜಿಕಲ್ ಚೇಂಜಸ್ ಆಗುತ್ತೆ ಅನ್ನೋದು ಸಹ ವಿಷ್ಣು ಸಹಸ್ರನಾಮದಿಂದ, ವಿಷ್ಣು ಸಹಸ್ರನಾಮದ ವೈಬ್ರೇಷನ್ ಅದು. ಆ ವೈಬ್ರೇಷನ್ ಆಯ್ತು ರೀ, ನಮಗೆ ಬರಲ್ಲ ರೀ, ನಾವು ಟೇಪ್ ರಿಕಾರ್ಡ್ ಹಾಕ್ತೀವಿ ಅಂದರೆ ಟೇಪ್ ರಿಕಾರ್ಡ್ ಮೋಕ್ಷಕ್ಕೆ ಹೋಗುತ್ತಾ? ಟೇಪ್ ರಿಕಾರ್ಡರ್ ಮೋಕ್ಷಕ್ಕೆ ಸಿಗಬೇಕು ಅಲ್ಲ, ಟೇಪ್ ರಿಕಾರ್ಡ್ ಹಾಕೊಂಡು ಕೇಳೋದಲ್ಲ, ನೀವು ಹೇಳಬೇಕು. ನಾವು ಜೀವ ಇರೋ ಮನುಷ್ಯರು, ನಾವು ನಮ್ಮ ಬಾಯಿಂದ ಉಚ್ಚಾರಣೆ ಮಾಡಬೇಕು. ನಮ್ಮ ಬಾಯಿಂದ ಉಚ್ಚಾರಣವಾದ ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ಶ್ಲೋಕಗಳು ನಮ್ಮ ಪ್ರತಿಯೊಂದು ಜೀವಕೋಶಗಳಲ್ಲಿ ಅದರ ತರಂಗಗಳು ಹೋಗಿ ಆ ತರಂಗಗಳಿಂದ ಆಗತಕ್ಕಂಥ ಬದಲಾವಣೆಗಳು, ಅದೇ ಪ್ಯಾಥೋಫಿಸಿಯಾಲಜಿಕಲ್ ಚೇಂಜಸ್ ಅಂತ. ಇದನ್ನು ಯಾರೂ ನಾವು ಯೋಚನೆನೇ ಮಾಡೋದಿಲ್ಲ. ಆದರೆ ನಾವು ನಮ್ಮ ಅಧ್ಯಾತ್ಮದಲ್ಲಿ, ನಮ್ಮ ಟ್ರೆಡಿಷನಲ್ಲಿ, ಕಲ್ಚರಲ್ಲಿ ವಿಷ್ಣು ಸಹಸ್ರನಾಮ ಓದ್ರಪ್ಪ ಬೆಳಗಾಗಿದ್ದು ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಯಾಕೆ ಅಂತ ನಾವು ಹೇಳೋದಿಲ್ಲ. ಎದ್ದು ಓದಬೇಕು, ಅಷ್ಟೇ ಓದಬೇಕು. ಆದರೆ ಓದಿದ್ರೆ ಏನಾಗುತ್ತೆ, ಅದಕ್ಕೆ ಬಹಳ ಬಹಳ ಉದಾಹರಣೆಗಳು ಅದೇನಾಗುತ್ತೆ ಅನ್ನೋದು. ಆದ್ದರಿಂದ ವಿಷ್ಣು ಸಹಸ್ರನಾಮದ ಪಾರಾಯಣದಿಂದ ಸಕಲ ರೋಗ ರುಜಿನಗಳು ಹೋಗುತ್ತೆ ಅನ್ನೋದು ಶಾಸ್ತ್ರಸಿದ್ಧ ಮತ್ತು ಆಯುರ್ವೇದದಲ್ಲೂ ಸಿದ್ಧ ಅದು. ಹಾಗಾಗಿ ಇದು ಅಧ್ಯಾತ್ಮ. ಆಯುರ್ವೇದ ಅಧ್ಯಾತ್ಮ ಅನ್ನೋದು ಎರಡೂ ಜೋಡಿಸ್ಕೊಂಡೇ ಇದೆ, ಯಾವುದನ್ನು ಬಿಟ್ಟಿಲ್ಲ. ಆದರೆ ನಾನು ಇನ್ನೊಂದು ವಿಷಯದ ಬಗ್ಗೆ ಹೋಗ್ತೀನಿ. ಈಗ ಆಯುರ್ವೇದದಲ್ಲಿ ಹೀಗೆ ಬೇಕಾದಷ್ಟಿದೆ. ಎಲ್ಲರೂ ನೀವೆಲ್ಲ ಕಲಿತಿರೋ ಒಂದು ವಿಷಯ ನಾನು ನಿಮಗೆ ಹೇಳ್ತೀನಿ. ಈ ಶರೀರದಲ್ಲಿ ಹೌ ಮೆನಿ ಬೋನ್ಸ್ ಆರ್ ದೇರ್ ಇನ್ ದಿಸ್ ಹ್ಯೂಮನ್ ಬಾಡಿ? ಯಾವುದೇ ಮಕ್ಕಳು ಕೇಳಿದ್ರು ಸ್ಕೂಲಲ್ಲಿ, ಹೈಸ್ಕೂಲಲ್ಲಿ ಹೇಳ್ಕೊಡೋದು 206, 206 ಬೋನ್ಸ್ ಅಂತ. ಹೌದಾ? ಕಲ್ತವರು ಆಯುರ್ವೇದದವರು ಇದೇ ಕೆಲಸ ಮಾಡ್ತಾರೆ. ಹೌ ಮೆನಿ ಬೋನ್ಸ್ ಅಂದರೆ 206 ಅಂತಾರೆ. ಕಲ್ತಿರೋದು ಮರ್ತೇ ಬಿಡ್ತಾರೆ. ಸುಶ್ರುತ ಸಮಿತಿಯಲ್ಲಿ ಏನು ಹೇಳಿದ್ದಾನೆ ಸುಶ್ರುತ ಅನ್ನೋದನ್ನು. ದೇರ್ ಆರ್ 206 ಬೋನ್ಸ್ ಅಂತ. ಈಗಲೂ ನಾವು ಬ್ರಿಟಿಷರು ಹಾಕಿರೋ ಮಾರ್ಗನೇ ತುಳಿತಾ ಇದ್ದೀವಿ. ಅವರೇನು ಹೇಳ್ಕೊಟ್ಟಿದ್ದಾರೋ ಅದೇ ಮಾರ್ಗವನ್ನೇ. ಆದರೆ ಸುಶ್ರುತ ಹೇಳ್ತಾನೆ 3 ಸಷಷ್ಟಾನಿ ಅಸ್ತಿ ಶತಾನಿ ವೇದವಾದಿನೋ ವದಂತಿ ಅಂತ. 360 ಮೂಳೆಗಳು ಅಂತ. ಅಲ್ರಿ, ನಮ್ಮ ಸುಶ್ರುತನಿಗೆ 360 ಮೂಳೆಗಳು ಕಾಣಿಸ್ತು. ಈ ಹೆನ್ರಿ ಗ್ರೇಸ್ ಅನಾಟಮಿ ಅಂತ ಏನು ಓದ್ತೀರಿ ನೀವು, ಅವನು ಕಂಡಿದ್ದೇ 206 ಮೂಳೆಗಳು. ಹಾಗಾದರೆ 154 ಮೂಳೆಗಳು ಎಲ್ಲಿ ಹೋದವು? ಇದರಲ್ಲಿದೆ ಅಧ್ಯಾತ್ಮ. ಇದನ್ನು ತಿಳ್ಕೊಳ್ಳಿ, ಅಧ್ಯಾತ್ಮ ಇದು ಅದ್ಭುತವಾದ ಅಧ್ಯಾತ್ಮ. ಈ 360ರಲ್ಲಿ ಮತ್ತು 206ರಲ್ಲಿ ಇರೋ ವ್ಯತ್ಯಾಸ ಇಷ್ಟೇ. 206ರಲ್ಲಿ ಯಾವ ಅಧ್ಯಾತ್ಮನೂ ಇಲ್ಲ. ಆದರೆ 360ರಲ್ಲಿ ಅಧ್ಯಾತ್ಮ ಅನ್ನೋದಿದೆ. ಅದಕ್ಕೆ ನಮ್ಮ ದೇಹದಲ್ಲಿ 360 ಮೂಳೆಗಳು ಇದೆ ಅಂತ ಸುಶ್ರುತ ಹೇಳಿದ್ದು. ಅದನ್ನು ಹೇಗೆ ಅಂತ ಸಮನ್ವಯ ಮಾಡಬೇಕಲ್ಲ ನಾವು. 360 ಅಂತಲೇ ಹೇಳಿಬಿಟ್ರು. 3 ಸಷಷ್ಠಾನಿ ಅಸ್ತಿ ಶತಾನಿ ವೇದವಾದಿನೋ ವದಂತಿ ಅಂತ. ಆಯಿತು, ವೇದಗಳೆಲ್ಲ ವೇದವಾಕ್ಯಗಳಲ್ಲೆಲ್ಲವೂ ಬರುತ್ತವೆ. ಆದ್ದರಿಂದ 360 ಅನ್ನೋದು ನಾವು ಒಪ್ಪುತ್ತೇವೆ ಅಂತ ಸುಶ್ರುತ ಚರಕಾದಿಗಳು ಹೇಳ್ತಾರೆ. ಆದರೆ 360 ಹೇಗೆ ಅಧ್ಯಾತ್ಮದ ಸಂಖ್ಯೆ? 360 ಅನ್ನೋದು ಒಂದು ಸರ್ಕಲ್ನ ಸಂಖ್ಯೆ. ಅದು ಸರ್ಕಲ್ನ 360 ಅನ್ನೋದು. ನಮ್ಮ ಶರೀರವೂ ಸಹ, ಈ ಶರೀರ ಕೇವಲ ಈ ಪಿಂಡಾಂಡ ಅಂತ ನಾವೇನು ಹೇಳ್ತೀವಿ, ಈ ಪಿಂಡಾಂಡಕ್ಕೂ ಬ್ರಹ್ಮಾಂಡಕ್ಕೂ ಬಹಳ ಸಮನ್ವಯ ಇದೆ.
ಈ ಬ್ರಹ್ಮಾಂಡವೂ 360 ಡಿಗ್ರಿ, ಈ ಶರೀರವೂ ಸಹ 360 ಡಿಗ್ರಿನೇ. ಅದೊಂದೇ ಅಲ್ಲ, ಈ 360 ಅನ್ನೋದು 9 ಅನ್ನೋದು ಸಂಖ್ಯಾಶಾಸ್ತ್ರದಲ್ಲಿ ಅದು ದೊಡ್ಡ ಸಂಖ್ಯೆ. ಅದು 9ರ ನಂತರ ಮತ್ತೆ ಯಾವುದು ಸಂಖ್ಯೆನೂ ಇಲ್ಲ. 9ರ ನಂತರ ನಾವು ಏನೇ ಹೇಳಿದ್ರು 0ಯಿಂದ 9ರವರೆಗೂ ಏನು ರಿಪೀಟ್ ಮಾಡ್ತೀವೋ ಅದನ್ನೇ ನಾವು ರಿಪೀಟ್ ಮಾಡ್ತಾ ಇರ್ತೀವಿ. ಸಂಖ್ಯಾಶಾಸ್ತ್ರದಲ್ಲೂ ಅದನ್ನಿದೆ ನೋಡಿ. ನ್ಯೂಮರಾಲಜಿ ಆ್ಯಂಡ್ ಸೈಕಾಲಜಿ, ಸಂಖ್ಯಾಶಾಸ್ತ್ರ ಮತ್ತು ಮನಃಶಾಸ್ತ್ರ ಇವೆರಡು ಅಧ್ಯಾತ್ಮದ ಸಂಕೇತ. ಇದನ್ನು ಆಯುರ್ವೇದದಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ. ಇದನ್ನು ಸಂಖ್ಯಾಶಾಸ್ತ್ರವನ್ನು, ಈ ಸಂಖ್ಯಾಶಾಸ್ತ್ರದ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂದರೆ 9. ಆ 9 ಅನ್ನೋದು ಭಗವಂತ. ಅದಕ್ಕೆ ಅಲ್ವೇ ನಾವು ಹುಟ್ಟಬೇಕಾದರೂ 9 ತಿಂಗಳು ತಾನೇ. ಯಾರು 10-11 ತಿಂಗಳಲ್ಲಿ ಹುಟ್ಟುತ್ತಾರೆ? ಇಲ್ಲ, ಇನ್ನು ಕಡಿಮೆ ಹುಟ್ಟುವುದೇ ಹೊರತು 7 ತಿಂಗಳಿಗೆ ಹುಟ್ಟಿದವನು ಅಂತೀವಿ ನಾವು. ಆದರೆ 9 ಅನ್ನೋದು ಸರ್ವೇ ಸಾಮಾನ್ಯ. ಜನರಲಿ 9 ತಿಂಗಳು 36 ವಾರ, 36 ವೀಕ್ಸ್ ನೋಡಿ. ಅದು ಅಷ್ಟೇ 9 ಸಂಖ್ಯೆನೇ. ಹಾಗಾಗಿ 9 ಅನ್ನೋ ಸಂಖ್ಯೆ ಅಧ್ಯಾತ್ಮದ ಸಂಕೇತ ಅನ್ನೋದು ಶರೀರದ ರಚನಾಶಾಸ್ತ್ರ, ಅನಾಟಮಿ. ಈ ಅನಾಟಮಿ MBBS ಖಂಡಿತ ಇಲ್ಲ. ಇದನ್ನು ನಾವು ಅಧ್ಯಾತ್ಮಕ್ಕೆ ನಾವು ಇದನ್ನು ಸಮನ್ವಯ ಮಾಡಬಹುದು. ಈ 360 ಅನ್ನೋದು ಯಾಕೆ ಗೊತ್ತಾ? ಸ್ಥಾಪತ್ಯ ವೇದದಲ್ಲಿ ನಾವು ಕರ್ಮಕಾಂಡವನ್ನು ಮಾಡಬೇಕಾದ್ರೆ, ಹೋಮ ಯಜ್ಞ ಹವನಗಳನ್ನು ಮಾಡಬೇಕಾದ್ರೆ ಅಲ್ಲಿ ನಮಗೆ ಡೈರೆಕ್ಷನ್ ಸಿಗುತ್ತೆ. ಒಂದು ಯಜ್ಞಕುಂಡವನ್ನು ನಾವು ನಿರ್ಮಾಣ ಮಾಡಬೇಕಾದ್ರೆ 360 ಇಟ್ಟಿಗೆಗಳು ಬೇಕು ಅಂತಂತ ಹೇಳುತ್ತಲ್ಲಿ. ಈಗ ಯಾರು ಮಾಡೋದಿಲ್ಲ ಬಿಡಿ ಆ ಯಜ್ಞ. 360 ಇಟ್ಟಿಗೆ ಇಡೋಕ್ಕೆ ಜಾಗವೇ ಇಲ್ಲ ಮನೆಯಲ್ಲಿ. 360ಗೆ ಇಟ್ಬಿಟ್ರೆ ನೀವು ಹೊರಗಡೆ ಬರಬೇಕಾಗತ್ತೆ ಮನೆಯಿಂದ. ಆದ್ದರಿಂದ ಆ ಯಜ್ಞ ಆಗೋದಿಲ್ಲ. ನಿಜವಾದ ಯಜ್ಞ ಆಗಬೇಕು ಅಂದರೆ 360 ಇಟ್ಟಿಗೆಗಳ ಯಜ್ಞ, ಅದು ಯಜ್ಞಕುಂಡ ನಿರ್ಮಾಣ ಮಾಡಬೇಕು. ಅದನ್ನು ಹಿಂದೆ ರಾಜರು ದೊಡ್ಡ ದೊಡ್ಡ ಯಾಗಗಳನ್ನು, ಸೋಮಯಾಗ, ರಾಜಸೂಯ ಯಾಗ, ಇಂಥ ಯಾಗಗಳನ್ನು ಮಾಡುವಾಗ ಮಾಡ್ತಿದ್ರು. ಈಗ ನಾವೆಲ್ಲ ಅದನ್ನು ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀವಿ. ಇರಲಿ, ನಿಜವಾಗಿಯೂ ಯಜ್ಞ ಅಂದರೆ 360 ಇಟ್ಟಿಗೆಗಳನ್ನು ನಿರ್ಮಾಣ ಮಾಡಬೇಕು ಅಂತ. ಭಗವಂತ ನಿರ್ಮಿಸಿರುವ ಈ ದೇಹವೂ ಸಹ 360 ಮೂಳೆಗಳ ಸಂಕೇತ. ಇದು ಒಂದು ಯಜ್ಞಕುಂಡ. ಇದಕ್ಕಿಂತ ಬೇರೆ ಅಧ್ಯಾತ್ಮ ಬೇಕಾ? ಇದು ಅಧ್ಯಾತ್ಮ ಮತ್ತು ಆಯುರ್ವೇದದಲ್ಲಿ ಇರ್ತಕ್ಕಂಥದ್ದು. ಖಂಡಿತವಾಗಿಯೂ ನಿಮಗೆ ಯಾವ ಆಯುರ್ವೇದ ಕಾಲೇಜಿನಲ್ಲೂ ಇದನ್ನು ಹೇಳೋದಿಲ್ಲ. ಯಾಕೆಂದರೆ ನಾನು 22 ವರ್ಷದಿಂದ ಇದೇ ಅನಾಟಮಿಯನ್ನು ಯೋಗ ವಿದ್ಯಾರ್ಥಿಗಳಿಗೆ ಹೇಳ್ತಾ ಬಂದು ನನಗೆ ಇದು ಹೊಳೆದಿರೋ ಒಳಗಿಂದ ನನಗೆ ಸ್ಫುರಣೆ. ಯಾಕೆ ಅಂತಂದರೆ ನನ್ನ ಗುರುಗಳ ಒಂದು ಅನುಗ್ರಹದಂತೆ ಅಧ್ಯಾತ್ಮದಲ್ಲೂ ಕೊಂಚ ಲವಲೇಶ ಏನೋ ಒಂದು ಚೂರು ಅನುಗ್ರಹ ಮಾಡಿರೋದ್ರಿಂದ ಈ ಒಂದು ಕಂಪ್ಯಾರಿಟಿವ್ ನಾಲೆಜ್ ಇದೆಯಲ್ಲ, ಇದು ಬಹಳ ಮುಖ್ಯ. ಈ 360 ಯಾಕೆ 360 ಅಂದರು? 360 ಇಟ್ಟಿಗೆಗಳನ್ನು ಮಾಡಿದಾಗ ಯಜ್ಞಕುಂಡ. ಅದು ಈ 360 ಮೂಳೆಗಳಿಂದ ಯಜ್ಞಕುಂಡಗಳನ್ನು ಮಾಡಿದ ಭಗವಂತ ಈ ಶರೀರ. ಹಾಗಾದರೆ ಇದು ಒಂದು ಯಜ್ಞಕುಂಡ ಆಯ್ತಲ್ಲ. ಆ ಯಜ್ಞಕುಂಡದಲ್ಲೂ ಅಗ್ನಿ ಇದೆ, ಈ ಯಜ್ಞಕುಂಡದಲ್ಲೂ ದಿನ ನಾವು ಹೇಳ್ತೀವಿ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ. ಸೊ ಇದು ಅಗ್ನಿ, ಇದು ಒಂದು ಯಜ್ಞಕುಂಡ ಅಂದಾಗ ನಮಗೆ ಇದು ಶರೀರ ಕೇವಲ ಫಿಸಿಕಲ್ ಅಲ್ಲ. ಇದು ಫಿಸಿಕಲ್ ಅಲ್ಲ ಅಂತ ಹೇಳೋದಕ್ಕೆ ಇಷ್ಟು ಸಾಕು ನಮಗೆ. ಬರೀ ಒಂದು ಮೂಳೆಗಳು ಒಂದೇ ಅಲ್ಲ. ನಮ್ಮ ಕೈಯಲ್ಲಿ ಎಷ್ಟು ಮೂಳೆಗಳಿದೆ ಗೊತ್ತಾ ನಿಮಗೆ? ಯಾರು ಇದೆಲ್ಲ ಯೋಚನೆಯನ್ನು ಮಾಡೋದಲ್ಲ. MBBS ಓದೋರು ಯೋಚನೆ ಮಾಡಲ್ಲ ರೀ. ಮಕ್ಕಿ ಅವರು ಸುಮ್ಮನೆ ಏನಿದೆಯೋ ಓದ್ತಾರಷ್ಟೇ. ಯಾಕೆ ಇದು ಸಂಖ್ಯೆ? ಈ ಕೈಯಲ್ಲಿ ಎಷ್ಟು ಮೂಳೆಗಳಿದೆ? ಇದು ಭಗವಂತ ರಚಿಸಿರೋ ಸಂಖ್ಯೆ. ಭಗವಂತ ಕೈ ಕೊಟ್ಟ ಯಾಕೆ? ದುಡಿಯೋಕಂತ ಅಲ್ವಾ? ನೋಡಿ, ಇದು ಯಾವುದೋ ಒಂದು ಸಿನಿಮಾ ಹಾಡಿರ್ಬೋದು. ಇದರಲ್ಲಿ ಬಹಳ ಅಧ್ಯಾತ್ಮ ಇದೆ ಇದರಲ್ಲಿ. ನೋಡಿ, ಕೈ ಯಾಕೆ ಅಂತಂದರೆ ಈ ಕೈಯಲ್ಲಿ ಇರೋದು 27 ಮೂಳೆಗಳು. ಎಷ್ಟು ಹೇಳಿ? 27 ಮೂಳೆ. ಇದಕ್ಕೆ ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅದೇ ಇದನ್ನೇ ತೆಗೆದು ನಾವು ಕಪಾಳಕ್ಕೆ ಹೊಡೆದ್ರೆ ಒಬ್ಬ ಮನುಷ್ಯ ಸಾಯಬಹುದು. 27 ಮೂಳೆಗಳು ಒಂದೇ ಬಾರಿ ಕಪಾಳಕ್ಕೆ ಬಿದ್ದಾಗ ಅದರಲ್ಲಿ ಆಗ್ತಕ್ಕಂತಹ ಎಷ್ಟು ಶಕ್ತಿ ಎಷ್ಟಿದೆ ಅಂತಂದರೆ ಒಬ್ಬ ಮನುಷ್ಯನನ್ನು ಸಾಯಿಸಲೂಬಹುದು. ಅದು 27 ಯಾಕೆ ಅಂತಂದರೆ 27 ಅನ್ನೋದು ಅಧ್ಯಾತ್ಮದ ಸಂಖ್ಯೆ. 7 2 9 9 ಅನ್ನೋದು ಭಗವಂತನ ಸಂಖ್ಯೆ. ಅದಕ್ಕೆ ನಾವು ನಮಸ್ಕಾರ ಮಾಡೋದು. ಇದು ಅಧ್ಯಾತ್ಮ ಅಲ್ವಾ? ಇದು ಅದ್ಭುತವಾದ ಅಧ್ಯಾತ್ಮ. ನಮ್ಮ ರೀತಿಯ ಶೈಲಿ ನಮಸ್ಕಾರ ಮಾಡೋದು ಈಗ ಇಡೀ ಲೋಕವೇ ನಮ್ಮನ್ನು ಫಾಲೋ ಮಾಡ್ತಾ ಇದೆ. ಹೌದಾ? ಎಲ್ಲರೂ ಶೇಕ್ ಹ್ಯಾಂಡ್ ಮಾಡ್ತಿದ್ರು. ಶೇಕ್ ಹ್ಯಾಂಡ್ ಮಾಡಿದ್ರೆ ಏನು ಪ್ರಯೋಜನ? ಈಗ ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಪ್ರಾಣಶಕ್ತಿ, ಆ ಪ್ರಾಣಶಕ್ತಿಯ ಸಂಕೇತ ಈ 27. ಅದಕ್ಕೆ ನಾವು ನಮಸ್ಕಾರ ಮಾಡೋದು. ನಮಸ್ಕಾರ ಮಾಡಿದಾಗ ಗುರುಗಳು, ದೊಡ್ಡವರು, ಸ್ವಾಮಿಗಳು ಆಶೀರ್ವಾದ ಮಾಡೋದು ಹೀಗೆ. ಯಾಕೆಂದರೆ ಅವರ ತರಂಗಗಳನ್ನು, ಪ್ರಾಣಶಕ್ತಿಯನ್ನು ನಮಗೆ ಕೊಡ್ತಾರೆ. ಹಾಗಾಗಿ ಇದು ಕೈ 27 ಮೂಳೆಗಳು. ಇದರಲ್ಲಿ ಅಧ್ಯಾತ್ಮ ಇದೆಯಾ? ಇದೆಲ್ಲ ನಮಗೆ ಆಯುರ್ವೇದ ಹೇಳುತ್ತೆ, ಆದರೆ ಹೇಳುತ್ತೆ ಅನ್ನೋದು ಗೊತ್ತಿಲ್ಲ ಯಾರಿಗೂ. ಹಾಗೆ ಕಾಲಲ್ಲಿ ಎಷ್ಟು ಮೂಳೆ ಇರಿದೆ ಹೇಳಿ? ನೋಡಿ, ಕಾಲಲ್ಲಿ 27 ಇಲ್ಲವೇ ಇಲ್ಲ, ಅದು 26. ಅದಕ್ಕೆ ಅದು ಇಟ್ ಈಸ್ ಇನಾಸ್ಪಿಷಿಯಸ್ ಕಾಲು ಅನ್ನೋದು.
ದೊಡ್ಡವರು ಕೂತಿದ್ದಾಗ ಕಾಲು ತೋರಿಸ್ಬೇಡಿ ಅಂತ ನಾವ್ಯಾಕೆ ಹೇಳ್ತೀವಿ? ಕಾಲು ಚಾಚಬಾರ್ದು, ಕಾಲಲ್ಲಿರೋದು 26 ಮೂಳೆ. ಇದೆಲ್ಲ ಯಾವ ಕಾಲೇಜಲ್ಲಿ MBBS ಅಲ್ಲಿ ಹೇಳ್ಕೊಡ್ತಾರೆ ತೋರಿಸಿ ಇದನ್ನು? ಯಾವ MBBS ಹುಡುಗರು ಕಲಿಯಲ್ಲ ಇದನ್ನು. ಇದು ಲೈವ್ ಹೋಗ್ತಿದೆ, ಯಾವ್ದಾರು ಡಾಕ್ಟ್ರುಗಳು ನೋಡ್ತಿದ್ದಾರೆ, ಖಂಡಿತ ಇದು ಭಾಳ ಅವರು ಯೋಚನೆ ಮಾಡಬೇಕಾದ ವಿಷಯ ಇದು, ಹೌದಲ್ವಾ? ಅನಾಟಮಿಲಿ MD ಮಾಡಿದವರು ಇದನ್ನು ಯೋಚನೆ ಮಾಡಿರಲ್ಲ, ಹೌದಲ್ವಾ? 26 ಮೂಳೆ, ಯಾಕಿದು 26 ಮೂಳೆ ಭಗವಂತ ಮಾಡ್ದ ಕಾಲಲ್ಲಿ? ಕೈಯಲ್ಲಿ ಮಾತ್ರ 27 ಮಾಡಿಬಿಟ್ನಲ್ಲ. ಕೈ ನೋಡಪ್ಪ, ಅದಕ್ಕೆ ನಾವು ಹೇಳೋದು ಪ್ಲೀಸ್ ಗಿವ್ ಮಿ ಎ ಹೆಲ್ಪಿಂಗ್ ಹ್ಯಾಂಡ್ ಅಂತ ಅಲ್ವಾ? ಪ್ಲೀಸ್ ಗಿವ್ ಮಿ ಎ ಹೆಲ್ಪಿಂಗ್ ಫೀಟ್ ಅಂತೀವ ನಾವು, ಕಾಲು ಕೊಡೋದಕ್ಕೆ ಯಾರನ್ನೂ ಕೇಳಲ್ಲ. ಪ್ಲೀಸ್ ಗಿವ್ ಮಿ ಎ ಹೆಲ್ಪಿಂಗ್ ಹ್ಯಾಂಡ್ ಅಂತ. ಹೆಲ್ಪ್ ಮಾಡೋದು ಕೈಯೇ, ಕೈಯಲ್ಲಿರೋದು ಅಧ್ಯಾತ್ಮ. ಕಾಲು ಅಧ್ಯಾತ್ಮದ ಸಂಕೇತ ಅಲ್ಲ. ಆದರೆ ಕೇಳ್ಬೋದು ನೀವು, ಆದರೆ ನಾವೆಲ್ಲರಿಗೂ ಕಾಲು ನಮಸ್ಕಾರ ಮಾಡ್ತೀವಲ್ಲ ಅಂತ. ಅರೆ, ನಿಮ್ಮ ಕಾಲು ನಿಮಗೆ ಶ್ರೇಯಸ್ಸಲ್ಲ ರೀ. ನಾವು ನಮ್ಮ ಕಾಲಿಗೆ ಶ್ರೀ ಗುರುಭ್ಯೋ ನಮಃ ಅಂತ ನಮಸ್ಕಾರ ಮಾಡ್ತೀವ? ಇಲ್ವಲ್ಲ. ಅದಕ್ಕೆ ನಾವು ಇನ್ನೊಬ್ಬರ ಕಾಲು ನಮಗೆ ಆಸ್ಪಿಷಿಯಸ್. ಆದ್ದರಿಂದ ಏಕೆಂದರೆ ಕೈ ಮತ್ತು ಕಾಲುಗಳಲ್ಲಿ ಈ ಪ್ರಾಣಶಕ್ತಿ ಅನ್ನೋದು ಹರಿತಾ ಇರುತ್ತೆ, ಹೊರಗಡೆ ಹೋಗುತ್ತೆ, ಒಳಗಡೆ ಬರುತ್ತೆ. ಈಗ ಎಲ್ಲರಿಗೂ ಗೊತ್ತಿದೆ, ಕೊರೋನಲ್ಲಿ ಯಾರೂ ಏನೂ ಮುಟ್ಟಲ್ಲ, ಗ್ಲೌಸ್ ಹಾಕೊಳ್ಳೋದೆ ಯಾರೂ ಮುಟ್ಟಲ್ಲ. ಈಗ ನೋಡಿ, ಅದೇ ಆ ಪ್ರಾಣಶಕ್ತಿ ಅನ್ನೋದು ಕೈಯಿಂದ ಹೊರಗಡೆ ಹೋಗುತ್ತೆ, ಕಾಲಿಂದ ಹೊರಗಡೆ ಹೋಗುತ್ತೆ, ಕೈ ಕಾಲುಗಳಿಂದ ಹೊರಗಡೆ ಬರುತ್ತೆ. ಅದಕ್ಕೆ ನಮ್ಮ ಸಂಪ್ರದಾಯದಲ್ಲಿ ಯಾರನ್ನೇ ಮನೆಗೆ ಕರೆದ್ರೂ ಸಹ ಕೈಕಾಲು ತೊಳ್ಕೊಂಬನ್ನಿ ಊಟಕ್ಕೆ ಅಂತ. ಕಾಲು ಯಾಕೆ ತೊಳಿಬೇಕು? ಕಾಲಲ್ಲಿ ಊಟ ಮಾಡ್ತೀವ? ಇಲ್ವಲ್ಲ. ನೋಡಿ, ಇದು ಸಂಕೇತ, ಇದು ಅಧ್ಯಾತ್ಮ, ಇದು ಆಯುರ್ವೇದದ ಶರೀರ ರಚನಾಶಾಸ್ತ್ರ, ಇದು ಎಲ್ಲ ಹೇಳುತ್ತೆ ನಮಗೆ. ಆದರೆ ಇದನ್ನು ಸಮನ್ವಯ ಮಾಡತಕ್ಕಂಥ ಈ ಒಂದು ನಿಟ್ಟಿದೆ ನೋಡಿ, ಆ ಸಮನ್ವಯ ಎಲ್ಲೂ ಮಾಡಿಲ್ಲ. ಎಲ್ಲರೂ ಕಲ್ತಿದ್ದಾರೆ, ಕೈಯಲ್ಲಿ 27 ಮೂಳೆ, ಕಾಲಲ್ಲಿ 26 ಮೂಳೆ. ಯಾಕೆ ಯಾಕೆ ಅಂತ ಕೇಳಬೇಡಿ, ಅದು ಗೊತ್ತಿಲ್ಲ. ಇದು ನಮ್ಮ ಈಗಿನ ಸ್ಥಿತಿ. ಆದ್ದರಿಂದ ಅಷ್ಟಾಂಗ ಸಂಗ್ರಹದಲ್ಲಿ ಬರ್ತಕ್ಕಂಥ ವಾಕ್ಯ ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೇ. ನೀವೇನೋ ಇಂಗ್ಲೀಷ್ನವ್ರು ಹೇಳ್ಬಿಟ್ರು ಅರ್ಲಿ ಟು ಬೆಡ್ ಆ್ಯಂಡ್ ಅರ್ಲಿ ಟು ರೈಸ್ ಇಸ್ ಗುಡ್ ಫಾರ್ ಲೈಫ್ ಅಂತ. ಆದರೆ ನಮ್ಮ ಆಯುರ್ವೇದ 16,000 ವರ್ಷಗಳಿಂದ ಹೇಳ್ತಿದೆ, ಕೇಳೋದಕ್ಕೆ ತಯಾರಿಲ್ಲ ನಾವು. ಬ್ರಾಹ್ಮಿ ಮುಹೂರ್ತದಲ್ಲಿ, ಬ್ರಹ್ಮ ಮುಹೂರ್ತದಲ್ಲಿ ಏಳು ಅಂತ ಆಯುರ್ವೇದ ಹೇಳುತ್ತೆ. ಅದಕ್ಕೆ ಆಯುರ್ವೇದ ಅಂತ ಹೇಳೋದು. ಆಯುರ್ವೇದ ಅಂದರೆ ನಮ್ಮ ಜೀವನವನ್ನು ಹೇಗೆ ನಾವು ಕಲಿಯೋದು. ಜೀವನ ಅಂದರೆ ಏನು, ಆಯು ಅಂದರೆ ಏನು ಅಂತ ಅದಕ್ಕೆ ಹೇಳಿದ್ದು ನಾನು. ಶರೀರೇಂದ್ರಿಯ ಸತ್ವಾತ್ಮ ಸಂಯೋಗ ಇತಿ ಆಯು. ಇನ್ನೊಂದು ವಿಷಯ ಪ್ರತಿಪಾದನೆ ಮಾಡ್ತೀನಿ ನಾನು, ಪುನರ್ಜನ್ಮ ಸಿದ್ಧಾಂತ. ಹೌದಾ? ನಾವು ಹುಟ್ಟುತ್ತಾನೆ ಇರ್ತೀವಿ, ಹೌದಾ? ಎಲ್ಲರೂ ಇದನ್ನು ಒಪ್ತೀವಿ. ಯಾರು ಆಸ್ತಿಕ ಮಹಾಶಯರೋ ಎಲ್ಲರೂ ಇದನ್ನು ಒಪ್ತೀವಿ. ಯಾರು ನಾಸ್ತಿಕರಿದ್ದರೆ ಅವ್ರನ್ನ ಇಮ್ಮಿಡಿಯೇಟಾಗಿ ಆಯುರ್ವೇದ ಓದೋರು ನಾಸ್ತಿಕರಾಗಕ್ಕೆ ಸಾಧ್ಯನೇ ಇಲ್ಲ. ನಾಸ್ತಿಕರಾಗಿದ್ದರೆ ಆಯುರ್ವೇದ ಓದೋಕ್ಕೆ ಸಾಧ್ಯ ಇಲ್ಲ ಅವರು. ಯಾಕೆ ಅಂತಂದರೆ ಆಯುರ್ವೇದದಲ್ಲಿ ಬರ್ತಕ್ಕಂಥ ಇದೊಂದು ವಿಷಯ, ಇದೊಂದು ಶ್ಲೋಕ ಏನಿದೆ, ಇದು ಪುನರ್ಜನ್ಮ ಸಿದ್ಧಾಂತವನ್ನು ಅದು ದೃಢೀಕರಿಸುತ್ತೆ. ಅದೇ ಶ್ಲೋಕ ನಾನು ನಿಮಗೆ ಹೇಳಿದ್ದು, ಶರೀರೇಂದ್ರಿಯ ಸತ್ವಾತ್ಮ ಸಂಯೋಗಧಾರಿ ಜೀವಿತಂ ನಿತ್ಯ ಗಶ್ಚಾನುಬಂಧಶ್ಚ ಪರ್ಯಾಯೈ ಆಯುರುಚ್ಯತೆ. ಆಯು ಈ ಶಬ್ದದ ಪರ್ಯಾಯ ಯಾವುದು ಅಂತಂದರೆ 4. ನಿತ್ಯಗ, ಅನುಬಂಧ, ಧಾರಿ, ಜೀವಿತ ಅಂತ ಹೇಳಿಬಿಟ್ರು. ಈ 4 ಇಂಪಾರ್ಟೆಂಟು. ಶರೀರ, ಇಂದ್ರಿಯ, ಸತ್ವ, ಆತ್ಮ, ಇದೇ ಆಯು ಅಂತ ಹೇಳೋದು. ಆದರೆ ಆಯುಗೆ 4 ವಿಧವಾದ ಪರ್ಯಾಯವಾಚಕ ಶಬ್ದಗಳಿದೆ ಅಂತ. ಧಾರಿ, ಜೀವಿತ. ಧಾರಿ ಅಂದರೆ ಧಾರಣ, ಹೌದು, ಅದು ನಮ್ಮನ್ನು ಧರಿಸಿದೆ, ಪೂರ್ತಿ ನಮ್ಮ ಜೀವನದುದ್ದಕ್ಕೂ ಅದು ನಮ್ಮ ಜೊತೆ ಇರುತ್ತೆ ಅಂದರೆ ಅದು ಧಾರಿ. ಜೀವಿತ, ಹೌದು, ಜೀವನ ಅಂತೀವಲ್ಲ, ಹೆಂಗಿದೆಪ್ಪ ಜೀವನ ನಿಮ್ಮದು, ಯಾಕೋ ಜೀವನನೇ ಬೇಜಾರಾಗಿದೆ, ಇದೆಲ್ಲ ಮಾತಾಡ್ತೀವಿ ನಾವು. ಜೀವನ ಅನ್ನೋ ಶಬ್ದ ಜೀವದಿಂದ ಬರೋದು, ಅಂದರೆ ಯಾವಾಗಲೂ ಇರುವಂಥದ್ದು. ಜೀವಿತಂ. ನಿತ್ಯಗ, ನೋಡಿ ಈ ಶಬ್ದ ಪುನರ್ಜನ್ಮ ಸಿದ್ಧಾಂತವನ್ನು ದೃಢೀಕರಿಸುತ್ತೆ. ನಿತ್ಯಗ ಅಂದರೆ ಯಾವಾಗಲೂ ಎಟರ್ನಲಿ ಇಟ್ ಈಸ್ ಮೂವಿಂಗ್ ಅಂತ, ಇಟ್ ಈಸ್ ನಾಟ್ ಸ್ಟ್ಯಾಗ್ನೆಂಟ್. ನಿಂತ ನೀರಲ್ಲ ಇದು, ಈ ಜೀವನ ಅನ್ನೋದು ನಿಂತ ನೀರಲ್ಲ, ಅದು ಯಾವಾಗಲೂ ಮುಂದುವರಿಯುತ್ತಿರುತ್ತೆ. ಅಂದರೆ ಏನರ್ಥ? ದೇಹಿನೋಸ್ಮಿನ್ಯಃ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಖ್ಯತಿ. ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದು. ಹೇಗೆ ನಮ್ಮ ದೇಹದಲ್ಲಿ ಈ 4 ವಿಧವಾದ ಬೆಳವಣಿಗೆಗಳು ಹೇಗಾಗುತ್ತೋ ನಮಗೆ, ಯೌವನ, ಕೌಮಾರ, ಇವೆಲ್ಲ ತಥಾ ದೇಹಾಂತರ ಪ್ರಾಪ್ತಿ ಧೀರಃ ತತ್ರ ಮುಖ್ಯತೆ. ಹಾಗೆ ನಮ್ಮ ಶರೀರದಲ್ಲಿ ಹೇಗೆ ಈ ಬದಲಾವಣೆಗಳು, ಚಿಕ್ಕ ಮಕ್ಕಳಿಂದ ನಾವು ಯೌವನಕ್ಕೆ ಬರ್ತೀವಿ, ಯೌವನದಿಂದ ಮಧ್ಯವಯಸ್ಸಿಗೆ ಬರ್ತೀವಿ, ಮಧ್ಯವಯಸ್ಸಿನಿಂದ ವೃದ್ಧಾಪ್ಯಕ್ಕೆ ಹೋಗ್ತೀವಿ, ಹಾಗೆಯೇ ತಥಾ ದೇಹಾಂತರ ಪ್ರಾಪ್ತಿ ಅಂದರೆ ಈ ದೇಹ ಬಿಟ್ಟು ಮತ್ತೊಂದು ದೇಹ ಹೋಗ್ತಾ ಇರುತ್ತೆ. ಅಂದರೆ ನಿತ್ಯಗಶ್ಚಾನುಬಂಧಶ್ಚ ನಿತ್ಯಂ ಗಮಯತೆ. ಯಾವಾಗಲೂ ಅದು ಮುಂದುವರಿಯತಕ್ಕಂಥದ್ದು, ಯಾವತ್ತೂ ನಿಲ್ಲೋದಿಲ್ಲ ಇದು ಜೀವನ. ಅದಕ್ಕೆ ಆಯು ಅಂತ ಹೇಳೋದು.
ಈ ಶರೀರ ಬಿಟ್ಟ ತಕ್ಷಣ ಮತ್ತೊಂದು ಶರೀರ. ಆದರೆ ನಾವು ಯಾಕೆ ಅಳ್ತೀವಿ ಈ ಶರೀರ ಬಿಡ್ತಿದ್ದಂಗೆ? ಯಾಕೆ ಅಂದರೆ ನಮಗೆ ಸತ್ತ ಮೇಲೆ ಏನು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಒಬ್ಬ ಮನುಷ್ಯ ಸತ್ತ ಅಂದರೆ ಏನಾಗ್ತಾನೆ ಅನ್ನೋದು ಗೊತ್ತಿಲ್ಲ ನಮಗೆ. ಅದಕ್ಕೆ ಹೇಳೋದು ನಾವು ಸತ್ತಾಗ ನಾವು ಖುಷಿ ಪಡಬೇಕಂತೆ, ಈ ದೇಹ ಬಿಟ್ಟಾಗ. ಯಾಕೆ ಅಂತಂದರೆ ಮತ್ತೊಂದು ಹೊಸ ದೇಹ. ಈಗ ನಾವು ಬಟ್ಟೆ ಚೇಂಜ್ ಮಾಡ್ದಂಗೆ ವಾಸಾಂಸಿ ಜೀರ್ಣಾನಿ ಯಥಾವಿಹಾಯ. ಏನು ಅದ್ಭುತ ರೀ ಭಗವದ್ಗೀತೆ. ಭಗವದ್ಗೀತೆಗೂ ಅಧ್ಯಾತ್ಮಕ್ಕೂ ಸಂಬಂಧ ಇಲ್ವಾ? ಈಗ ಭಗವದ್ಗೀತೆಗೂ ಆಯುರ್ವೇದಕ್ಕೂ ಸಂಬಂಧ ಇಲ್ವಾ? ಖಂಡಿತ ಇದೆ ನೋಡಿ. ವಾಸಾಂಸಿ ಜೀರ್ಣಾನಿ ಯಥಾವಿಹಾಯ ನವಾನಿ ಗೃಹಣಾಂತಿ ನರೋಪರಾಣಿ. ಇದನ್ನೇ ನಾನು ಆಯುರ್ವೇದಕ್ಕೆ ಸಮನ್ವಯ ಮಾಡ್ತಿರೋದು. ನಾವು ಹೇಗೆ ಪ್ರತಿನಿತ್ಯ ವಸ್ತ್ರವನ್ನು ಕಳಚಿ ಮತ್ತೊಂದು ಹೊಸ ವಸ್ತ್ರವನ್ನು ಧರಿಸ್ತೀವೋ ಅಥವಾ ಹೇಗೆ ಬಟ್ಟೆಯನ್ನು ಚೇಂಜ್ ಮಾಡ್ತೀವೋ ಹಾಗೆ ಈ ದೇಹವನ್ನು ಚೇಂಜ್ ಮಾಡುತ್ತೆ. ಇದನ್ನೇ ಹೇಳೋದು ಧಾರಿ ಜೀವಿತಂ ನಿತ್ಯಗಶ್ಚಾನುಬಂಧಶ್ಚ ಪರ್ಯಾಯೈ ಆಯುರುಚ್ಯತೆ. ಇಷ್ಟೆಲ್ಲ ಸಮನ್ವಯ ಮಾಡೋದಕ್ಕೆ ನಮಗೆ ತಾಳ್ಮೆ ಬೇಕು ಆಯುರ್ವೇದ ಕಲಿಯುವಾಗ. ಯಾತಕ್ಕೆ ಈ ಆಯುರ್ವೇದ ಈ ರೀತಿ ಹೇಳ್ತಿದೆ? ನಮಗೇನು ಅಂದರೆ ಸುಮ್ಮನೆ ಒಂದು ಡಿಗ್ರಿ ಸರ್ಟಿಫಿಕೇಟ್ ಬೇಕು, ಮತ್ತೊಂದು ನಮಗೆ ಒಂದು ವೃತ್ತಿ ಬೇಕು, ವೃತ್ತಿ. ಆದರೆ ಈ ವೃತ್ತಿ ಅನ್ನೋದು ಪ್ರವೃತ್ತಿ ಆಗಬೇಕು ನಮಗೆ. ವೃತ್ತಿ ಅಂದರೆ ಪ್ರೊಫೆಷನ್, ಪ್ರವೃತ್ತಿ ಅಂದರೆ ಪ್ಯಾಷನ್. ಅದು ನಿಮಗೆ ಅಧ್ಯಾತ್ಮ ಮತ್ತು ಆಯುರ್ವೇದ ಎರಡು ಒಂದನ್ನೊಂದು ಸಮ್ಮಿಳಿತವಾಗಿಯೇ ಇದೆ ಅದು. ಆದರೆ ಕೆಲವರಿಗೆ ಬೇಕು, ಕೆಲವ್ರಿಗೆ ಬೇಡ. ಅಧ್ಯಾತ್ಮ ಏನ್ರಿ ಇದೆ ಅದರಲ್ಲಿ? ಸುಮ್ಮನೆ ದಿನ ಬೆಳಗಾದರೂ ಮೂಗಿಡ್ಕೊಂಡು ಕೂತ್ಕೋತಾರೆ. ಅದಲ್ಲ ಅಧ್ಯಾತ್ಮ ಅಂತಂದರೆ. ಅಧ್ಯಾತ್ಮ ಅನ್ನೋದು ನಮ್ಮ ಜೀವನದ ಪ್ಯಾಷನ್ ಆಗಬೇಕದು. ಸಿ ವಿ ಹ್ಯಾವ್ ಟು ನೋ ಸಮಥಿಂಗ್. ಆದ್ದರಿಂದ ಆಯುರ್ವೇದ ಅನ್ನೋದು ನಿಮಗೆ ಖಂಡಿತ ಅದೊಂದು ಬರೀ ಔಷಧವನ್ನು ತಿಳಿಸ್ತಕ್ಕಂಥ, ಔಷಧಿ ಗುಣಗಳನ್ನು ಹೇಳ್ತಕ್ಕಂಥ ಬರೀ ವಿದ್ಯೆ ಅಲ್ಲ, ಔಷಧಶಾಸ್ತ್ರ ಮಾತ್ರ ಅಲ್ಲ. ಆಯುರ್ವೇದ ಅನ್ನೋದು ಔಷಧಶಾಸ್ತ್ರ ಅನ್ನೋದು ಮೂರ್ಖತನ. ಅದು ಶುರು ಮಾಡೋದೇ ನಮಗೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳಬೇಕು ಅಂತ, ಅಲ್ಲಿಂದ ಶುರು ಮಾಡುತ್ತದು ಆಯುರ್ವೇದ. ಹಾಗಾಗಿ ನಾವು ಆಯುರ್ವೇದವನ್ನು ನಾವು ಯಾವ ಕಾರಣದಿಂದಲೂ ನಾವು ಅದನ್ನು ಅಧ್ಯಾತ್ಮ ಅಲ್ಲ ಅಂತ ತಳ್ಳಕ್ಕೆ ಆಗೋದೇ ಇಲ್ಲ ನಾವು. ಇಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫಿಲಾಸಫಿಕಲ್ ಟೆಕ್ಸ್ಟ್. ಯಾಕೆ ಅಂದರೆ 4 ಪುರುಷಾರ್ಥಗಳನ್ನು ನಾವು ಪಡಿಬೇಕಾದ್ರೆ ನೀವು ಆಯುರ್ವೇದದ ಆರೋಗ್ಯ ಬೇಕು ಅಂತ ಹೇಳುತ್ತೆ. ಆರೋಗ್ಯ ಇಲ್ಲದೆ ಇದ್ರೆ ನಾವು ಏನು ಮಾಡ್ತೀವಿ ಸಾಧ್ಯ? ಆರೋಗ್ಯ ಬೇಕು ಅಂದರೆ ಆಯುರ್ವೇದ ಬೇಕು. ಆಯುರ್ವೇದ ಅನ್ನೋದು ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನು ತಿಳಿಸ್ತಕ್ಕಂಥ ವಿದ್ಯೆ. ಆದ್ದರಿಂದ ನಮ್ಮ ತಲೆಯಿಂದ ಮೊದಲು ಮಿಸ್ಕನ್ಸೆಪ್ಷನ್ ತೆಗಿಬೇಕು. ಆಯುರ್ವೇದ ಅಂತಂದರೆ ಬರೀ ಔಷಧಿ, ಅದನ್ನು ತೆಗೀರಿ ತಲೆಯಿಂದ. ಆದ್ದರಿಂದ ನಿಜವಾದ ಆಯುರ್ವೇದ ಶಾಸ್ತ್ರ ಅಂದರೆ ಅದು ಅಧ್ಯಾತ್ಮವೇ. ಅಧ್ಯಾತ್ಮವನ್ನೇ ತಿಳಿಸ್ತಕ್ಕಂಥದ್ದು ಆಯುರ್ವೇದ. ಬಹಳ ಬಹಳ ಚೆನ್ನಾಗಿ ಹೇಳ್ತಾರೆ ನಮಗೆ. ಇನ್ನೊಂದು ನಾನು ವಿಷಯ ತಿಳಿಸಿ ನಾನು ಮುಕ್ತಾಯಕ್ಕೆ ಬರ್ತೀನಿ. ಯಾಕೆಂದರೆ ನಿಮಗೆಲ್ಲ ಒಂದು ಚೂರು ಬೆಂಕಿ ಕಿಡಿ ಹಚ್ಚಿಬಿಡೋಣ ಅಂತ. ಆಮೇಲೆ ಯಾರಿಗಾರು ನಿಜವಾಗಿಯೂ ಉತ್ಸುಕರಾಗಿದ್ದರೆ ಕೊನೆಗೆ ಇದು ಹೇಗೆ ಅಂತ ಮುಂದೆ ನೀವೇ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀರಾ. ಎಷ್ಟು ಚೆನ್ನಾಗಿದೆಯಲ್ಲ ಆಯುರ್ವೇದದಲ್ಲಿ ಅಂತ. ನೋಡಿ, ಆಯುರ್ವೇದದಲ್ಲಿ ಒಂದು ಔಷಧಿ ರಹಿತ ಚಿಕಿತ್ಸೆಯನ್ನು ಹೇಳ್ತಾರೆ. ನೋಡಿದ್ರಾ? ಆಯುರ್ವೇದ ಅಂದರೆ ಎಷ್ಟೋ ಚೂರ್ಣ ಕಷಾಯ ಎಲ್ಲ ಕೊಡ್ತಾರಲ್ರಿ. ಔಷಧಿ ಇಲ್ಲದೇ ಹೇಗೆ ನಾವು ನಿರೋಗಿಗಳಿರಬಹುದು ಅನ್ನೋದನ್ನು ಆಯುರ್ವೇದ ಹೇಳುತ್ತೆ. ಇದನ್ನು ನೀವೆಲ್ಲ ತಿಳ್ಕೊಳ್ಳಿ. ಯಾಕೆ ಅಂತಂದರೆ ಯಾವ ಆಯುರ್ವೇದ ಡಾಕ್ಟ್ರ್ ಹತ್ರ ಹೋದರೂ ಇದನ್ನು ಹೇಳಲ್ಲ ನಿಮಗೆ. ಯಾಕೆಂದರೆ ಅವ್ರಿಗೆ ಹೇಳಿಬಿಟ್ರೆ ಪೇಷಂಟ್ಗಳು ಬರಲ್ವಲ್ಲ, ಟೆಕ್ನಿಕ್ ಹೇಳ್ಕೊಟ್ಬಿಟ್ರೆ. ಆದ್ದರಿಂದ ನಿಮಗೆ ಔಷಧಿ ಕೊಡ್ತಾ ಇರಬೇಕು, ನೀವು ತಿರ್ಗಾ ಹೋಗ್ತಾನೆ ಇರಬೇಕು ಅವ್ರ ಹತ್ರ. ನೋಡಿ, ಔಷಧಿ ರಹಿತ ಚಿಕಿತ್ಸೆ. ಈಗ ನ್ಯಾಚುರೋಪತಿ ಅಂತ ಏನು ಹೇಳ್ತೀವಿ ನಾವು, ಈ ಉಜಿರೆಯಲ್ಲಿ ಇದೆಯಲ್ಲ ಧರ್ಮಸ್ಥಳದಲ್ಲಿ SDM ನ್ಯಾಚುರೋಪತಿ ಕಾಲೇಜ್ BNVS ಅಂತ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ನ್ಯಾಚುರೋಪತಿ ಅನ್ನೋದು ಸಹ ಆಯುರ್ವೇದದ ಮರಿನೇ ಅದು ಅಂತ. ಅದು ಇದರಿಂದನೇ ತೊಗೊಂಡಿರೋದು, ಅದು ಒಂದೊಂದು ಬ್ರ್ಯಾಂಚ್ ಮಾಡಿರೋದಷ್ಟೇ. ಆದರೆ ಆಯುರ್ವೇದದಲ್ಲಿ ಹೇಳಿರ್ತಕ್ಕಂಥ ಔಷಧಿ ರಹಿತ ಚಿಕಿತ್ಸೆ ಏನು ಮಾಡಿದರೆ ನಾವು ನಿರೋಗಿಗಳಾಗಿರಬಹುದು ಅನ್ನೋ ವಿಷಯ ನಿಮಗೆ ಹೇಳ್ತಾ 7 ಸೂತ್ರಗಳಿದೆ. ಅದು ಆ 7 ಸೂತ್ರಗಳನ್ನು ವರ್ಣಿಸಿ ಇವತ್ತಿನ ನನ್ನ ಮಾತನ್ನು ಮುಗಿಸ್ತೀನಿ. ಖಂಡಿತ ಇದು ನಿಮಗೆಲ್ಲರಿಗೂ ಬೇಕಾದ್ದು. ಯಾರ್ಯಾರು ಇದ್ದೀರಾ ಇಲ್ಲಿ, ಈ 7 ಸೂತ್ರಗಳನ್ನು ನೀವು ಪಾಲಿಸಿದರೆ ಖಂಡಿತ ನೀವು ನಿರೋಗಿಗಳಾಗಿ ಆರೋಗ್ಯವಂತರಾಗಿ ಇರಬಹುದು ಅನ್ನೋದು ಶಾಸ್ತ್ರ ಸಿದ್ಧ ವಚನ. ಇದು ಏನದು ಆಯುರ್ವೇದದಲ್ಲಿ ಹೇಳಿರ್ತಕ್ಕಂಥದ್ದು 7 ಔಷಧಿ ರಹಿತ ಚಿಕಿತ್ಸೆ ಸೂತ್ರಗಳು. ನಿತ್ಯಂ ಹಿತಾಹಾರ ವಿಹಾರ ಸೇವಿ ಸಮೀಕ್ಷ್ಯಕಾರಿ ವಿಷಯೇಷು ಅಸಕ್ತಃ ದಾತಾ ಸಮಃ ಸತ್ಯಪರಃ ಕ್ಷಮಾವಾನ್ ಆಪ್ತೋಪಸೇವಿ ಚ ಭವತ್ಯರೋಗ. ಇದು ಅದ್ಭುತ ನೋಡಿ. 7 ಸೂತ್ರಗಳು ಹೇಳಿದರು, 7 ಸೂತ್ರಗಳು. ನಮ್ಮಲ್ಲಿ 7 ಅನ್ನೋದು ಸಂಖ್ಯೆ ಅಧ್ಯಾತ್ಮದಲ್ಲಿ ಬಹಳ ವಿಶೇಷ. 7 ಸಾಗರಗಳು, 7 ನದಿಗಳು, 7 ಪರ್ವತಗಳು, 7 ಋಷಿಗಳು, ಎಲ್ಲರೂ 7. ಯಾಕೆ 7? ಶ್ರೀರಾಮಚಂದ್ರನು 7, ರಾಮಾಯಣದ ಸಂಖ್ಯೆಯೂ 7, ರಾಮನ ಅವತಾರ 7ನೇ ಅವತಾರ,
ರಾಮನ ನಕ್ಷತ್ರ 7ನೇ ನಕ್ಷತ್ರ ಅಶ್ವಿನಿ ಭರಣಿ ಕೃತ್ತಿಕಾ ರೋಹಿಣಿ ಮೃಗಶಿರ ಆರಿದ್ರ ಪುನರ್ವಸು ಅಲ್ವೇ? ಹಾಗೆ ನಮ್ಮ ಆಯುರ್ವೇದದಲ್ಲೂ 7 ಸೂತ್ರಗಳನ್ನು ಹೇಳಿದೆ ಇರಕ್ಕೆ ಏನು ಮಾಡಬೇಕು ಅಂತ. ನಿತ್ಯಂ ಹಿತಾಹಾರ ವಿಹಾರ ಸೇವಿ. ಪ್ರತಿನಿತ್ಯ ನಿನ್ನ ದೇಹಕ್ಕೆ ಮತ್ತು ಮನಸ್ಸಿಗೆ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಆಹಾರಗಳನ್ನು ಮಾತ್ರ ನೀನು ತಗೋವಂತ. ನಿತ್ಯಂ ಹಿತಾಹಾರ ವಿಹಾರ ಸೇವಿ. ಹಿತವಾದ ಆಹಾರ ವಿಹಾರ. ನಾವು ಇದನ್ನು ಮಾಡೋದೇ ಇಲ್ವೋ? ಹಿತವಾದದನ್ನು ಮಾಡಿಬಿಟ್ಟು ಅಹಿತವಾದದನ್ನೇ ತಗೋತಾ ಇರ್ತೀವಿ. ಯಾಕೆ ಅಂದರೆ ನಾಲ್ಗೆ ಚಪಲ. ಇದು ನಿಮಗೆ ಗೊತ್ತು, ತಿಂದರೆ ನಮಗಾಗಲ್ಲ ಅಂತ. ಆದರೂ ತಿಂದ್ಬಿಡೋಣ, ಒಂದು ಮಾತ್ರೆ ಇದು ಎಕ್ಸ್ಟ್ರಾ ತೊಗೊಂಬಿಟ್ರೆ ಆಯಿತು ಅಂತ. ಇದು ನಮ್ಮ ಧೋರಣೆ. ಹಾಗಾಗಿ ನಮ್ಮ ದೇಹವನ್ನು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮೊದಲನೆಯ ಸೂತ್ರ ನಿತ್ಯಂ ಹಿತಾಹಾರ ವಿಹಾರ ಸೇವಿ. ಆಹಾರ ವಿಹಾರ. ನಾನು ಇದಕ್ಕೆ 2 ವಿಚಾರ ಸೇರಿಸ್ತೀನಿ, 2 ವಿಷಯಗಳನ್ನು. ನಿತ್ಯಂ ಹಿತಾಹಾರ ವಿಹಾರ, ಆಚಾರ ವಿಚಾರ ಸೇವಿ. ನಿಮ್ಮ ಆಚಾರ ವಿಚಾರಗಳೂ ಸಹ ಒಳ್ಳೆಯ ಒಂದು ದಾರಿಯಲ್ಲಿ ಇದ್ದರೆ ಮಾತ್ರ ನಿಮ್ಮ ದೇಹಕ್ಕೆ ಮನಸ್ಸಿಗೆ ಆರೋಗ್ಯ. ಸೊ ಮೊದಲನೆಯ ವಿಷಯ ನಿತ್ಯಂ ಹಿತಾಹಾರ ವಿಹಾರ ಸೇವಿ. ಸಮೀಕ್ಷೆಕಾರಿ ಅಂತಂದರು. ಸಮೀಕ್ಷೆಕಾರಿ ಅಂದರೆ ಎಲ್ಲವನ್ನೂ ವಿಶ್ಲೇಷಿಸು ಅಂತ, ಅನಾಲಿಟಿಕಲ್ ಅಪ್ರೋಚ್ ಅಂತ. ಹ್ಯಾವ್ ದಟ್ ಅನಾಲಿಟಿಕಲ್ ಅಪ್ರೋಚ್ ಇನ್ ಯುವರ್ ಲೈಫ್. ಪ್ರತಿಯೊಂದನ್ನು ವಿಶ್ಲೇಷಿಸದೆ ನೀನು ಮಾಡಬೇಡ ಅಂತ. ಏನೇ ಮಾಡಬೇಕಾದ್ರೂ ಕೆಲಸ ನೀವು ವಿಶ್ಲೇಷಿಸು, ಅನಲೈಸ್ ಮಾಡು. ಸಮೀಕ್ಷೆಕಾರಿ, ಸಮ್ಯಕ್ ಈಕ್ಷತೆ, ಪರ್ಫೆಕ್ಟ್ಲಿ ಅನಾಲಿಸಿಸ್ ಅನ್ನೋದು ಮಾಡಲೇಬೇಕು ನಾವು. ಸುಮ್ಮನೆ ಏನೋ ಮಾಡಿಬಿಡೋದಲ್ಲ, ಗೊತ್ತಿಲ್ಲದೆ ಏನೂ ಮಾಡಬಾರ್ದು. ಏನು ಮಾಡ್ತಿದ್ಯಾ ಅನ್ನೋದು ಮೊದಲು ಗೊತ್ತಾಗಬೇಕು ನಮಗೆ. ಗೊತ್ತಿದ್ದೇ ಮಾಡಬೇಕು. ಇದೇ ಛಾಂದೋಗ್ಯ ಉಪನಿಷತ್ತು ಸಹ ಹೇಳೋದು, ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯಾ ಉಪನಿಷದಾ ತದೇವ ವೀರ್ಯವತ್ತರಂ ಭವತಿ. ನೀ ಏನು ಮಾಡ್ತೀಯೋ ಮೊದಲು ತಿಳಿದು ನಂಬಿ ಮಾಡು. ನೋ ಇಟ್, ಬಿಲೀವ್ ಇಟ್ ಆ್ಯಂಡ್ ದೆನ್ ಡೂ ಇಟ್. ಇದು ಉಪನಿಷತ್ತು ಹೇಳ್ತೀರಿ. ಇದನ್ನೇ ನಾವು ಆಯುರ್ವೇದದಲ್ಲಿ ನಾವು ಯಾಕೆ ಸಮನ್ವಯ ಮಾಡೋಕ್ಕಾಗೋದಿಲ್ಲ? ನೋಡಿ, ಸಮೀಕ್ಷೆಕಾರಿ ಅನ್ನೋ ವಿಷಯ ನಮಗೆ ಅದ್ಭುತವಾದ ಜ್ಞಾನ. ಅನಾಲಿಟಿಕಲ್ ಅಪ್ರೋಚ್ ಜೀವನದಲ್ಲಿ. 2ನೇ ಸೂತ್ರ ವಿಷಯೇಷು ಅಸಕ್ತಃ ಬಂತಲ್ಲ ಇಲ್ಲಿ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ಅದೇ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಅಲ್ವೇ? ಅಂದರೆ ಹೇಗೆ ಆಮೆ ತನ್ನ ಯಾವುದೇ ಒಂದು ಡೇಂಜರ್ ಬಂದಾಗ ತನ್ನ ತಲೆ, ಕಾಲು, ಕೈ ಎಲ್ಲ ಒಳಗೆ ಎಳ್ಕೊಂಬಿಡುತ್ತೋ, ಹಾಗೆ ನಮ್ಮ ಇಂದ್ರಿಯಗಳನ್ನು ಸಹ ನಾವು ಆದಷ್ಟು ಅದನ್ನು ಒಳಗೆಳ್ಕೋ ಅಂತ. ಜಾಸ್ತಿ ಹರಿಹಾಯಬೇಡ ಎಲ್ಲದಕ್ಕೂ ಅಂತ. ವಿಷಯೇಷು ಅಸಕ್ತಃ. ನೋಡ್ರಿ, ಇದರಲ್ಲಿ ಯಾವ್ದಾರು ಔಷಧಿ ಇದೆಯಾ? ನಿತ್ಯಂ ಹಿತಾಹಾರ ವಿಹಾರ ಸೇವಿ, ಸಮೀಕ್ಷೆಕಾರಿ, ವಿಷಯೇಷು ಅಸಕ್ತಃ. ವಿಷಯ ಅಂತಂದರೆ ನಮ್ಮ ವಿಷಯಗಳನ್ನು ಭೋಗಿಸುವ ಇಂದ್ರಿಯಗಳ ಒಂದು ಇಂದ್ರಿಯಾರ್ಥ ಅದು. ವಿಷಯೇಷು ಅಸಕ್ತಃ. ಆಸಕ್ತಿ ತೋರಿಸ್ಬೇಡ ಅದರ ಬಗ್ಗೆ. ಆದಷ್ಟು ನೀನು ವಿತ್ಡ್ರಾಲ್. ಆ ವಿತ್ಡ್ರಾಲ್ ಸಿಂಪ್ಟಮ್ನ ಇಟ್ಕೋ ನೀನು. ಜಸ್ಟ್ ಡೋಂಟ್ ಗೋ ಬಿಹೈಂಡ್ ದಟ್ ಸೆನ್ಸ್ ಆರ್ಗನ್ಸ್ ಅಂತ, ಆ ಸೆನ್ಸ್ ಆಬ್ಜೆಕ್ಟ್ಸ್. ಆದ್ದರಿಂದ ವಿಷಯೇಷು ಅಸಕ್ತನಾಗಿದ್ದರೆ ನೀನು ಆರೋಗ್ಯ ಚೆನ್ನಾಗಿಟ್ಕೊಂಡಿರ್ತೀಯ. ವಿಷಯೇಷು ಅಸಕ್ತಃ ದಾತಾ ಸಮಃ. ಎಂಥ ಅದ್ಭುತ ರೀ ಇದು ವಾಕ್ಯ. ಕೊಡುಗೈ ದಾನಿಯಾಗು ಅಂತ. ಇನ್ನೊಬ್ಬರಿಗೆ ಕೊಡುವ ಒಂದು ಗುಣವನ್ನು ಬೆಳೆಸ್ಕೋ ಅಂತ. ಎಷ್ಟೋ ಜನ ಹಾರ್ಟ್ ಪೇಷಂಟ್ಗಳಿರ್ತಾರೆ, ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗಿ ಹೋಗೇ ಬಿಡ್ತಾರೆ. ನಾವು ನೋಡ್ತಾನೆ ಇದ್ದೀವಿ, ಯಂಗ್ಸ್ಟರ್ಸ್. ನೋಡಿ, ನಿಮ್ಮ ಹೃದಯದ ಆರೋಗ್ಯವನ್ನು ನೀವು ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ, ಹಾರ್ಟ್ ಪೇಷಂಟ್ಸ್ ಯಾರು ಇದ್ದರೆ ಗಮನ ಇಟ್ಕೊಂಡು ಕೇಳಿ ಇದನ್ನು. ನಿಮ್ಮ ಹೃದಯದ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಮೊದಲು ಇನ್ನೊಬ್ಬರಿಗೆ ಕೊಡುಗೈ ದಾನಿಗಳಾಗಿ. ಏನೇನಿದೆ ನಿಮ್ಮ ಹತ್ರ ಎಕ್ಸ್ಟ್ರಾ ನಿಮಗೆ ಬೇಡವಾದದ್ದು ಸುಮ್ಮನೆ ಮನೇಲಿ ಇಟ್ಕೋಬೇಡಿ, ಅದನ್ನು ಕೊಡೋದನ್ನು ಮಾಡಿ. ನೀವು ಇನ್ನೊಬ್ಬರು ಕೊಟ್ಟಾಗ ಯುವರ್ ಹಾರ್ಟ್ ಹೆಲ್ತ್ ಈಸ್ ಗೋಯಿಂಗ್ ಟು ಇಂಪ್ರೂವ್. ಹಾರ್ಟ್ ಹೆಲ್ತ್ ಈಸ್ ಗೋಯಿಂಗ್ ಟು ಇಂಪ್ರೂವ್. ನೋಡಿ, ದಾತಾ ಸಮಃ. ನಿಮಗೆ ಯಾರಿಗಾರು ಏನಾದ್ರು ಕೊಡಿ ನೀವು, ಆವಾಗ ನಿಮಗೆ ಮನಸ್ಸಿಗೆ ಎಷ್ಟು ತೃಪ್ತಿ ಆಗುತ್ತೆ ನೋಡಿ ನೀವು, ಹೌಲ್ವಾ? ಆತ್ಮಸಂತೃಪ್ತಿ ಅನ್ನೋದಾಗೋದಿಲ್ವಾ? ದಟ್ ಈಸ್ ಗೋಯಿಂಗ್ ಟು ಇಂಪ್ರೂವ್ ಯುವರ್ ಹಾರ್ಟ್ ಕಂಡೀಷನ್. ದಾತಾ ಸಮಃ. ಸತ್ಯಪರಃ. ಬಿ ಟ್ರೂತ್ಫುಲ್ ಟು ಯುವರ್ ಸೆಲ್ಫ್. ಡೋಂಟ್ ನಿಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡಿಬೇಡಿ ಅಂತ. ಬಿ ಟ್ರೂತ್ಫುಲ್ ಟು ಯುವರ್ ಸೆಲ್ಫ್. ಸತ್ಯಪರಃ. ಕ್ಷಮಾವಾನ್. ನೋಡಿ, ಇದು 6ನೇದಿದು ಕ್ಷಮಾವಾನ್. ಅಂದರೆ ಇನ್ನೊಬ್ಬರು ಯಾರು ತಪ್ಪು ಮಾಡಿದಾಗ ಕ್ಷಮಿಸುವ ಒಂದು ಗುಣವನ್ನು ಬೆಳೆಸ್ಕೊಳ್ಳಿ ಅಂತ. ಕ್ಷಮಿಸ್ಕೊಳ್ಳೋದು. ವಿ ಹ್ಯಾವ್ ಟು ಡೆವಲಪ್ ದಿಸ್. ಭಗವಂತ ರಾಮ ಮರ್ಯಾದಾ ಪುರುಷೋತ್ತಮ, ಅವನು ದೊಡ್ಡ ಕ್ಷಮಾಗುಣವಾದಿ. ಕ್ಷಮಾಗುಣ ಅವನಲ್ಲಿ ಪರ್ಸಾನಿಫಿಕೇಶನ್ ಆಗಿತ್ತು. ಅವನು ಎಲ್ಲರನ್ನೂ ಕ್ಷಮಿಸ್ತಿದ್ದ. ನೋಡಿ,
ಇದು ರಾಮಾಯಣದಲ್ಲಿ ವಾಲ್ಮೀಕಿ ಹೇಳ್ತಕ್ಕಂಥ ವಾಕ್ಯ ಇದು. ಕದಾಚಿದ್ ಉಪಕಾರೇಣ ಕೃತೇನ ಏಕೇನ ತುಷ್ಯತಿ ನ ಸ್ಮರತ್ ಅಪಕಾರಾಣಾಂ ಶತಮಪಿ ಆತ್ಮವತ್ತಯ ಅಂತ. ಇದು ರಾಮಾಯಣದ ವಾಕ್ಯ, ಇದು ವಾಲ್ಮೀಕಿಗಳ ವಾಕ್ಯ. ಅಂದರೆ 100 ತಪ್ಪು ಯಾರು ರಾಮನ ಬಗ್ಗೆ ಮಾಡಿದ್ರೂ ಸಹ ಅದನ್ನು ನೆನಪಿಸ್ಕೊಳ್ತಿರ್ಲಿಲ್ವಂತೆ. ಯಾರು ಒಂದು ಸಹಾಯ ಮಾಡಿದರೆ 10 ವರ್ಷದ ನಂತರ ಅವನು ಸಿಕ್ಕಿದ್ರೂ ಸಹ, ಓ ನೀನು 10 ವರ್ಷದಿಂದ ಇದು ಸಹಾಯ ಮಾಡಿದ್ಯಂತಲ್ಲಪ್ಪ, ನಂಗೆ ಸಹಾಯ ಮಾಡಿದ್ಯಲ್ಲ ನೀನು ಅಂಥೇಳಿ ನೆನಪಿಸ್ಕೊತಿದ್ದ ಅಂತ. ಕದಾಚಿತ್ ಉಪಕಾರೇಣ ಕೃತೇನ ಏಕೇನ ತುಷ್ಯತಿ ಅಂದರೆ ಕ್ಷಮಾಗುಣಗಳನ್ನು ನಾವು ಬೆಳೆಸ್ಕೋಬೇಕು. ಕ್ಷಮಾಗುಣವನ್ನು ಬೆಳೆಸ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಜಾಸ್ತಿ ಆಗುತ್ತೆ. ನೋಡಿ, ಇದೆಲ್ಲ ಆಯುರ್ವೇದ ಹೇಳುತ್ತೀರಿ. ಇದು ಎಷ್ಟು ಜನಕ್ಕೆ ಗೊತ್ತಿದ್ದು ಆಯುರ್ವೇದ ಹೇಳುತ್ತೆ ಅಂತ? ಎಷ್ಟೋ ಸಿಲೆಬಸ್ಸಲ್ಲಿ ಇದನ್ನು ಹೇಳ್ಕೊಡೋದೇ ಇಲ್ಲ ಆಯುರ್ವೇದದಲ್ಲೂ. ಯಾಕೆಂದರೆ ಇದು ಕೇಳೋದಿಲ್ವಲ್ಲ ಪ್ರಶ್ನೆ, ಕ್ವಶನ್ ಕೇಳೋರ್ಗೂ ಇದನ್ನು ಗೊತ್ತಿರಲ್ಲ ಇದ್ರ ಬಗ್ಗೆ. ನೋಡಿ, ಇದು ಆಯುರ್ವೇದದಲ್ಲಿ ಹೇಳ್ತಕ್ಕಂಥದ್ದು. ಕ್ಷಮಾವಾನ್, ಕ್ಷಮಾಗುಣಗಳನ್ನು ಬೆಳೆಸ್ಕೋಬೇಕಂತೆ ನಾವು. ಇನ್ನೊಬ್ಬರನ್ನು ಕ್ಷಮಿಸುವ. ನಮಗೇನು ಗೊತ್ತಾ, ಯಾರು ನಮ್ಮ ಬಗ್ಗೆ ನಮಗೇನಾರು ಅಪಕಾರ ಮಾಡಿದರೆ ಸತ್ರು ಮರೆಯಲ್ಲ ಅವನನ್ನು. ನೋಡಿ, ನಮ್ಮ ಬಾಯಲ್ಲಿ ಬರ್ತಕ್ಕಂಥ ಶಬ್ದ ಏನು? ಸತ್ರು ಮರೆಯಲ್ಲ ಅಂತ. ಏನು ಹಂಗಂದ್ರೆ ಅರ್ಥ? ಅಂದರೆ ಅವನನ್ನು ಕ್ಷಮಿಸಲ್ಲ ನಾವು ಅಂತ. ಯಾರೋ ಏನೋ ಅಪ್ಪಿತಪ್ಪಿ ಏನೋ ಒಂದು ತಪ್ಪು ಮಾಡಿಬಿಡ್ತಾರಪ್ಪ, ನಮಗೆ ಕ್ಷಮಿಸೋ ಬುದ್ಧಿನೇ ಇಲ್ಲ. ಅದಕ್ಕೆ ಈ ವಾಕ್ಯಗಳು ಬರುತ್ತೆ, ಸತ್ರು ನಾನು ಮರೆಯಲ್ಲ ಅಂತ. ಇದೆಲ್ಲ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತಕ್ಕಂಥದ್ದು. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಾವು ಇನ್ನೊಬ್ಬರನ್ನು ಕ್ಷಮಿಸುವ ಗುಣವನ್ನು ಬೆಳೆಸ್ಕೋಬೇಕು. ಕ್ಷಮಾವಾನ್. ಕೊನೆಯದಾಗಿ ಆಪ್ತೋಪಸೇವಿ. ನೋಡಿ, 7ನೇ ಸೂತ್ರ ಆಪ್ತೋಪಸೇವಿ ಅಂದರೆ ಹಿರಿಯರನ್ನು ಸೇವಿಸು, ಅಂದರೆ ಅವರ ಸೇವೆ ಮಾಡು. ಆಪ್ತೋಪಸೇವಿ. ಆಪ್ತರು ಅಂದರೆ ಯಾರು? ಹಿರಿಯರು. ಮನೆಯಲ್ಲಿರ್ತಕ್ಕಂಥ ವೃದ್ಧರು, ತಂದೆ ತಾಯಿ, ಬಂಧು ಬಳಗ ಯಾರೇ ಇರಲಿ, ಇನ್ನೊಬ್ಬರನ್ನು ಫಿಸಿಕಲಿ, ಮಾರಲಿ, ಮೆಂಟಲಿ ಖಂಡಿತ ನಾವು ಅವರನ್ನು ಸೇವಿಸಬೇಕಂತೆ. ಸೇವಿಸೋದು ಅಂದರೆ ಏನರ್ಥ? ಅವರಿಗೆ ನಾವು ಸೇವೆಯನ್ನು ಮಾಡ್ತಕ್ಕಂಥದ್ದು. ಕಂಫರ್ಟ್. ಖಂಡಿತ ಮನೆಯಲ್ಲಿರುವ ಪ್ರತಿಯೊಬ್ಬರಿಗೂ, ಹಿರಿಯರಿಗೆ ನಾವು ಕೊಡ್ತಕ್ಕಂಥ ದೈಹಿಕ ಸೇವೆ ಅಥವಾ ಮಾನಸಿಕ, ಮಾರಲ್ ಏನೇ ಇರಬಹುದು. ಆಪ್ತೋಪಸೇವೀಚ ಭವತ್ಯ ರೋಗ ಭವತಿ ಅರೋಗ ಅಂತ. ಅವರೇ ನಿಜವಾಗ್ಲೂ ನಿರೋಗಿ ಆಗೋದು. ಈ 7 ಸೂತ್ರಗಳನ್ನು ನೀವು ಪಾಲಿಸ್ತೀರಾ? ಖಂಡಿತ. ನೋಡಿ, ಯು ಕ್ಯಾನ್ ಟ್ರೈ ದಿಸ್. ಬಟ್ ಆದರೆ ಸುಮಾರು ಸತಿ ನಮಗೆ ಆಗೋದಿಲ್ಲ ಇದನ್ನು ಪಾಲಿಸೋಕ್ಕೆ. ಇದನ್ನು ಯಾರು ಸ್ಟ್ರಿಕ್ಟಾಗಿ ಪಾಲಿಸ್ತಾನೋ ಅವನಿಗೆ ಯಾವ ರೋಗವೂ ಬರೋದಿಲ್ಲ ಅಂತ ಹೇಳುತ್ತೆ ಆಯುರ್ವೇದ. ಇದನ್ನು ಯಾವ ಡಾಕ್ಟ್ರು ಹೇಳಲ್ಲ, ಯಾವ ಆಯುರ್ವೇದ ಡಾಕ್ಟ್ರು ನಿಮಗೆ ಪ್ರಿಸ್ಕ್ರಿಪ್ಷನಲ್ಲಿ ಬರೆಯಲ್ಲ. ಪ್ರಿಸ್ಕ್ರಿಪ್ಷನಲ್ಲಿ ಏನು ಬರೀತಾರೆ ಅಂದರೆ ಚೂರ್ಣ, ಕಷಾಯ, ತೈಲ, ಪಂಚಕರ್ಮ, ಪ್ರಾರಬ್ಧ ಕರ್ಮ ಇವೆಲ್ಲ ಇದೆ. ಆದರೆ ಇದು ನೋಡಿ 7 ಸೂತ್ರಗಳು ಆಯುರ್ವೇದದಲ್ಲಿ. ಇದೆಂಥ ಅಧ್ಯಾತ್ಮ ಇದು! ಆದ್ದರಿಂದ ಆಯುರ್ವೇದ ಅನ್ನೋದು ಅದ್ಭುತವಾದ ಶಾಸ್ತ್ರ. ಆಯುರ್ವೇದಕ್ಕೂ ಅಧ್ಯಾತ್ಮಕ್ಕೂ ಬಹಳ ನಿಕಟ ಸಂಬಂಧ. ಈಗ ನಾನು ಕೆಲವೊಂದು 4-5 ವಿಷಯಗಳನ್ನು ತಗೊಂಡು ನಿಮಗೆ ಆಯುರ್ವೇದದಲ್ಲಿ ಅಧ್ಯಾತ್ಮ ಅನ್ನೋದು ಹೇಗೆ ಸಮ್ಮಿಳಿತವಾಗಿದೆ ಅಂತ ನಿಮಗೆ ಆ ಒಂದು ಜ್ಞಾನದ ಕಿಡಿಯನ್ನು ಈ ಬಲಿಪಾಡ್ಯಮಿ ದೀಪಾವಳಿಯ ಒಂದು ಸಂದರ್ಭದಲ್ಲಿ ಇಟ್ಟಿದ್ದೀನಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ. ಆ ಕೃಷ್ಣ ತಮ್ಮೆಲ್ಲರಿಗೂ ಅನುಗ್ರಹಿಸಲಿ, ಮತ್ತು ಆ ಕಿಡಿ ಇನ್ನೂ ಜ್ವಾಲೆಯಾಗಿ ಉರಿಯಲಿ, ನಿಮ್ಮೆಲ್ಲರಲ್ಲೂ ಬೆಳಕಾಗಿ ಜ್ಞಾನದ ದೀವಿಗೆ ಹೊತ್ತಲಿ ಅಂತ ಕೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಗೋವಿಂದ. ಆಯುರ್ವೇದ ಮತ್ತು ಅಧ್ಯಾತ್ಮ ಅನ್ನುವ ಈ ವಿಷಯದ ಕುರಿತಾದ ಇವತ್ತಿನ ಕಲಿಕೆಯ ಹಿನ್ನಡೆಗೆ ಕಾರಣವಾದ ಸಂಗತಿಗಳ ಜೊತೆಗೆ ನಿಜವಾಗಿ ತಿಳಿಯಲಿಕ್ಕಿರುವಂತಹ ಸಂಗತಿಯ ಮುಖ ಏನು ಅನ್ನುವುದನ್ನು ಜೊತೆಗೆ ಪರಿಚಯಿಸ್ತಾ, ಅದೆರಡು ಮತ್ತು ಅನ್ನುವ ಶಬ್ದವನ್ನು ತೆಗೆದುಹಾಕುವುದು ಉತ್ತಮ ಅನ್ನುವ ಸಂಗತಿಯನ್ನು ನಿರೂಪಿಸಿದಂತಹ ಡಾಕ್ಟರ್ ಮಂಜುನಾಥ್ ಅವರಿಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳು. ಮತ್ತೆ ನಾಳೆ ನಾವು 4:15 ಸರಿಯಾಗಿ ಮತ್ಸ್ಯಪುರಾಣದ ಚಿಂತನೆಗೆ ನಾವು ಇಳಿಯೋರಿದ್ದೇವೆ. ವಿದ್ವಾಂಸರಾದಂತಹ ವೆಂಕಟೇಶ ಕುಲಕರ್ಣಿ ಆಚಾರ್ಯರು ಈ ಚಿಂತನೆಯನ್ನು ನಡೆಸಿಕೊಡುತ್ತಾರೆ. ಜೊತೆಗೆ ಪಲಿಮಾರು ಶ್ರೀಪಾದರಾಗಿರುವಂತಹ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರಿಂದ ಮುಖ್ಯಪ್ರಾಣನ ಮಹಿಮೆ ಅನ್ನುವ ಚಿಂತನೆ ಮುಂದಿನ 7 ದಿನಗಳ ಕಾಲ ನಡಿಲಿಕ್ಕಿದೆ. ಹೀಗೆ 2, ಒಂದು ಗೋವಿಂದನ ಕಥೆಯಾದರೆ ಇನ್ನೊಂದು ಮುಖ್ಯಪ್ರಾಣನ ಕಥೆ. ಹೀಗೆ 2 ಮುಖಗಳ ಚಿಂತನೆ 4:15 6, 6ರಿಂದ 7 ಈ ಚಿಂತನೆಯಲ್ಲಿ ಮತ್ತೆ ನಾವು ಸರಿಯಾಗಿ ನಾಳೆ 4:15 ಸೇರೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಮಸ್ಕಾರ.